ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದಕ್ಷಿಣ ಏಷ್ಯಾದಲ್ಲೇ ಅತಿ ದೊಡ್ಡ ಹೃದ್ರೋಗ ಆಸ್ಪತ್ರೆಯನ್ನಾಗಿ ಜಯದೇವ ಸಂಸ್ಥಾನ ಮಾಡ್ತಾರೆ. ಒಂದು ಗವರ್ಮೆಂಟ್ ಸರ್ವಿಸ್ ಒಂದು ಹಾಸ್ಪಿಟಲ್ ನಾಟ್ ಜಸ್ಟ್ ಈಕ್ವಲ್ ಟು ಅ ಪ್ರೈವೇಟ್ ಹಾಸ್ಪಿಟಲ್ ಆರ್ ಅ ಕಾರ್ಪೊರೇಟ್ ಹಾಸ್ಪಿಟಲ್, ಬಟ್ ಹಿ ಹ್ಯಾಸ್ ಟೇಕನ್ ಇಟ್ ಟು ಇಂಟರ್ನ್ಯಾಷನಲ್ ಲೆವೆಲ್. ಪ್ರೀತಿಯಿಂದ ಸ್ವಾಗತಿಸಿ ಹೃದಯವಂತ ಹೃದಯ ತಜ್ಞರು ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್. ನನ್ನ ತಮ್ಮ ತುಂಬಾ ತುಂಟಾಟ ಮಾಡ್ತಿತ್ತು, ಆದ್ರೂ ತುಂಬಾ ಚೆನ್ನಾಗಿ ಓದೋನು. ಸರ್, ನಿಮ್ಮ ಫೇವರೇಟ್ ಅಂತ ನೀವು ಹೇಳ್ತಿದ್ದಾಗ ನೋಡಿ ಎಷ್ಟು ಬೇಗ ತಂದ್ಬಿಟ್ಟಿದ್ದಾರೆ. ಓಹೋ ಮಂಜುನಾಥ್, ಚೆನ್ನಾಗಿದ್ದೀರಾ? ನಾವು 7ನೇ ಕ್ಲಾಸ್ನಲ್ಲಿ ಪಬ್ಲಿಕ್ ಪತ್ತು, ಅದರಲ್ಲಿ ನೀವು ಪಾಸ್ ಆಗ್ಬಿಟ್ರಿ. ನಾನು ಒಂದು 3-4 ನಂಬರಲ್ಲಿ ಫೇಲ್ ಆಗ್ಬಿಟ್ಟೆ ಮಂಜಣ್ಣರೇ. ನಮಗೆ ನಮಸ್ತೆ ಡಾಕ್ಟ್ರೇ. ಹೇಗಿದೆ ಈ ಜಾಗ? ಏನಂತ ಬಿಸಿ ಇಲ್ಲ. ಯಾವಾಗಲೂ ಹೃದಯ ಹೇಳುತ್ತಂತೆ, ನೀನು ನನಗಾಗಿ 1 ತಾಸು ಚಲಿಸು, ನಿನಗಾಗಿ ನಿರಂತರವಾಗಿ ಮಿಡಿಯುತ್ತೇನೆ ಇಂತಿ ಹೃದಯ ಅಂತ. ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಹಾಗಲ್ಲ ಅಂದ್ಬಿಟ್ಟಿದ್ರು ಅಲ್ಲಿ ಜನರಲ್ ಡಾಕ್ಟರ್ ಎಲ್ಲ. ನಮ್ಮ ದೇವರು ನಮಗೆ ಉಳಿಸ್ಕೊಟ್ರು. ಕೆಲವು ಕಡೆ ನಾನು ನೋಡಿದ್ದೀನಿ, ನಡ್ಕೊಂಬನ್ನಿ ಹೊತ್ಕೊಂಡೋಗಿ ಅಂತ. ಆದ್ರೆ ನಮ್ಮ ಜಯದೇವದಲ್ಲಿ ಹೊತ್ಕೊಂಡ್ಬಂದು ನಡ್ಸ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ಬೋದು ಸರ್. ಕೆಲಸ ಬಿಟ್ಟು ಬರೋ ಅಂತಾರೆ ಅಲ್ಲ ಅವರು, ಬಿಡಿ. ಬಸವಣ್ಣರ್ದ ಏನಾದರೂ ಇದ್ರೆ ಕಾಯಕವೇ ಕೈಲಾಸ, ಅದು ಇವ್ರಿಗೆ ಕೊಡ್ಬೋದು. ತುಂಬ ಸೀರಿಯಸ್ ಇದ್ದಂಥ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಪೂಜೆ ಮಾಡ್ತೀವೋ ಇಲ್ವೋ, ಮನಸ್ಸಲ್ಲಿ ರೋಗಿ ಪರವಾಗಿ ಮನಸ್ಸಲ್ಲೇ ಪೂಜೆ ಮಾಡ್ತೀವಿ. ಒಂಬತ್ತು ಗಂಟೆ ಆಯ್ತಲ್ಲ, ಶುರು ಮಾಡೋಣ. This is Nippon Paint Weekend with Ramesh Season 5, co-powered by Amrit Noni Gastron, special partner Parishrama Neat Academy, GRB Tuppa, Cadbury Gems, Sudarshan Silks Malleshwaram, prayer partner Cycle Pure Agarbattis, steel partner Turbo Steel, LPS TMT Bars, digital streaming partner Z5. ಹೃದಯ 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 ನೋಡಿ, ನಮ್ಮಂತ ಕಲಾವಿದರಿಗೆ ಹೃದಯ ಅಂದ್ರೆ ಆ ರೆಡ್ ಬಲೂನು, ಫೀಲಿಂಗ್ಸ್, ಪ್ರೀತಿ, ಪ್ರೇಮ, ಅನುಕಂಪ, ಸಹಾನುಭೂತಿಯ ಸಂಕೇತ ಅದು. ಬಟ್ ಬಯೋಲಾಜಿಕಲಿ ಹೃದಯ ಅನ್ನೋದು ಒಂದು ಪಂಪ್ ಅಷ್ಟೇ, ಸಾಧಾರಣ ಪಂಪ್ ಅಲ್ಲ. ನಮ್ಮ ಜೀವನವನ್ನ ರಕ್ಷಣೆ ಮಾಡುವಂತ ಆಪ್ತ ರಕ್ಷಕ. ಈ ಹೃದಯ ಹೇಗೆ ವರ್ಕ್ ಮಾಡುತ್ತೆ, ಅದರಲ್ಲಿ ಏನೇನು ಸಮಸ್ಯೆಗಳು ಉಂಟಾಗುತ್ತೆ, ಅದಕ್ಕೆ ಪರಿಹಾರ ಏನು ಅನ್ನೋದು ನಮ್ಮೆಲ್ಲರ ತಲೆಯಲ್ಲಿರುವಂತ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನ ಇವತ್ತು ನಮ್ಮ ಸಾಧಕರ ಕಥೆಯನ್ನ ಹೇಳ್ತಾ ಹೇಳ್ತಾ ತಿಳ್ಕೊಳ್ಳೋಣ. ಸೊ ಪ್ರೀತಿಯಿಂದ ಸ್ವಾಗತಿಸಿ ಹೃದಯವಂತ ಹೃದಯ ತಜ್ಞರು ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್. ವೆಲ್ಕಮ್ ಸರ್. ಸ್ವಾಗತ ಸ್ವಾಗತ ಸ್ವಾಗತ. ಸರ್, ಧನ್ಯವಾದಗಳು. ಬಹಳ ಖುಷಿ ಆಯ್ತು ತಾವು ಈ ಕುರ್ಚಿ ಮೇಲೆ ಕೂತಿರೋದು. ಇವರು ಡಾಕ್ಟರ್ CN ಮಂಜುನಾಥ್. ಹುಟ್ಟಿದ್ದು 1957 ಸೆಪ್ಟೆಂಬರ್ 23 ಚನ್ನರಾಯಪಟ್ಟಣದ ಶಾಂತಿ ಗ್ರಾಮ ಸರ್ಕಾರಿ ಆಸ್ಪತ್ರೆಯಲ್ಲಿ. ಇವರ ತಂದೆ ನಂಜಪ್ಪಗೌಡ, ತಾಯಿ ಸೊಂಬಮ್ಮ. ಈ ದಂಪತಿಯ 8 ಜನ ಮಕ್ಕಳಲ್ಲಿ ಇವರು 5ನೇಯವರು. ಇವರ ಧರ್ಮಪತ್ನಿ ಶ್ರೀ ಅನಸೂಯ. ಈ ದಂಪತಿಗೆ 2 ಮಕ್ಕಳು, ಡಾಕ್ಟರ್ ಸಾತ್ವಿಕ್ ಮತ್ತು ಮಗಳು ಡಾಕ್ಟರ್ ನಮ್ರತಾ. ಇವರು ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ MBBS ಮುಗಿಸ್ತಾರೆ. ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ
MD ಮಣಿಪಾಲ್ ಅಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ನಲ್ಲಿ DM ಪದವಿಯನ್ನ ಪಡೆಯುತ್ತಾರೆ. 1988ರಲ್ಲಿ ಜಯದೇವ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಈ ಜೀವನವನ್ನ ಆರಂಭಿಸ್ತಾರೆ. ನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ 17 ವರ್ಷ ಕಾರ್ಯನಿರ್ವಹಿಸಿದ ನಂತರ 2006ರಲ್ಲಿ ಜಯದೇವ ಸಂಸ್ಥೆಯ 6ನೇ ನಿರ್ದೇಶಕರಾಗಿ ಅಧಿಕಾರನ್ನ ವಹಿಸಿಕೊಳ್ಳುವ ಇವರು ತಮ್ಮ ದೂರದೃಷ್ಟಿ ಪರಿಶ್ರಮದ ಫಲದಿಂದ ಜಯದೇವ ಆಸ್ಪತ್ರೆಯನ್ನು ದಕ್ಷಿಣ ಏಷ್ಯಾದಲ್ಲೇ ಅತಿ ದೊಡ್ಡ ಹೃದ್ರೋಗ ಆಸ್ಪತ್ರೆಯನ್ನಾಗಿ ಮಾಡ್ತಾರೆ. ಡಾಕ್ಟರ್ CN ಮಂಜುನಾಥ್ ಇವರು ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಾಗಲಿಂದ ಇಲ್ಲಿಯವರೆಗೂ ಜಯದೇವ ಆಸ್ಪತ್ರೆಯಲ್ಲಿ 50 ಲಕ್ಷಕ್ಕೂ ಹೆಚ್ಚು ಹೃದ್ರೋಗಿಗಳಿಗೆ ಚಿಕಿತ್ಸೆ ದೊರೆತಿದೆ. 6 ಲಕ್ಷಕ್ಕೂ ಹೆಚ್ಚು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಚಿಕಿತ್ಸೆಗಳು ನಡೆದಿದೆ. ವೈಯಕ್ತಿಕವಾಗಿ ಇವರು 54,000ಕ್ಕೂ ಹೆಚ್ಚು ಹಾರ್ಟ್ ಆಪರೇಷನ್ಸ್ ಅನ್ನ ಮಾಡಿದ್ದಾರೆ. ವೈದ್ಯಕೀಯ ರಂಗದಲ್ಲಿ ಇವರು ಸಲ್ಲಿಸಿರುವಂತಹ ಅವಿಸ್ಮರಣೀಯ ಸಾಧನೆಗೆ ಭಾರತ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಸರ್ CV ರಾಮನ್ ಯುವ ವಿಜ್ಞಾನಿ ಪ್ರಶಸ್ತಿ, ವಿಶ್ವ ಮಾನವ ಪ್ರಶಸ್ತಿ, ಸರ್ M ವಿಶ್ವೇಶ್ವರಯ್ಯ ಪ್ರಶಸ್ತಿ, ದ ಗ್ರೇಟ್ ಮ್ಯಾನ್ ಆಫ್ ಕರ್ನಾಟಕ ಪ್ರಶಸ್ತಿ, ಇನ್ನು ಹಲವು ಪ್ರಶಸ್ತಿಗಳು ಇವರ ಪಾಲಿಗೆ ದೊರಕಿದೆ. ದಟ್ಸ್ ಡಾಕ್ಟರ್ CN ಮಂಜುನಾಥ್ ಫಾರ್ ಯು. ಇನ್ಫಾರ್ಮೇಶನ್ ಎಲ್ಲ ಓಕೆನಾ ಸರ್? ಸರಿ. ಎಸ್ ಸರ್. ಸ್ಟಾರ್ಟ್ ಮಾಡಕ್ ಮುಂಚೆ ಸರ್, ರೈಟ್ ನಾವು ದಿನಾ ಪೇಪರ್ ತೆಗೆದ್ರೆ ಆ ಕಾಲದಲ್ಲಿ ಕೇಳ್ತಾ ಇದ್ವಿ ಯಾರೋ ಮಿಡಲ್ ಏಜ್ ವ್ಯಕ್ತಿ ಅಥವಾ ಸೀನಿಯರ್ ಸಿಟಿಸನ್ಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ. ಇದೇನ್ ಸರ್ ಅದು? 26 ವರ್ಷದ ಹುಡುಗ, ಯಾರೋ ಒಂದು 35-year-old ಬಾಯ್, ಇನ್ನು ಮದುವೆನೇ ಆಗಿಲ್ಲ, ಆತರ ಒಂದು ಹುಡುಗಿಗೆ ಹಾರ್ಟ್ ಅಟ್ಯಾಕು. ಏನ್ ಸರ್, ವಾಟ್ ಇಸ್ ಹ್ಯಾಪನಿಂಗ್? ಒಂದು ಕಾಲ ಇತ್ತು, ಹಿಂದೆ ಮಕ್ಕಳು ತಂದೆ ತಾಯಿಗಳನ್ನ ಈ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕರ್ಕೊಂಡ್ಬರ್ತಾ ಇದ್ರು. ಈಗೇನಾಗಿದೆ, ತಾವು ಹೇಳ್ದಾಗೆ ಇವಾಗ ತಂದೆ ತಾಯಿಗಳು ಅವರ ಮಕ್ಕಳನ್ನು 20ರಿಂದ 40 ವರ್ಷದ ವಯೋಮಿತಿಯಲ್ಲಿ ಇರತಕ್ಕಂಥ ಮಕ್ಕಳನ್ನು ಇವತ್ತು ಈ ಹೃದಯಘಾತ ಕಾಯಿಲೆಗೆ ಕರ್ಕೊಂಡ್ಬರ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ 30% ಹೃದಯಘಾತಗಳು 40 ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾ ಇದೆ. ಇದು ನಿಜವಾಗ್ಲೂ ಬಹಳ ಆತಂಕಕಾರಿ. ಮಧುಮಕ್ಕಳಲ್ಲಿ ಮಧುಮೇಹ, ಮಧುಮಕ್ಕಳಲ್ಲಿ ಹೃದಯಘಾತ. ಕೆಲವ್ರನ್ನ ನಾವು ನೋಡಿದ್ದೇವೆ, ಮದುವೆ ಮಂಟಪದಿಂದ ಗಂಡನ್ನ ಇದು ಹೃದಯಘಾತ, ಮದುವೆ ಮಂಟಪದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಆಗಿರೋದು. ಅಂದ್ರೆ ಆ ಮದುವೆ ಒಪ್ಪಿ ಆಗಿರ್ತಕ್ಕಂಥ ಮದುವೆ. ಸೊ ಆ ಹಾರ್ಟ್ ಅಟ್ಯಾಕು ಆ ಹುಡುಗಿಗೂ ಸಂಬಂಧ ಇಲ್ಲ. ಅಂದ್ರೆ ಇದಕ್ಕೆ ಹಲವಾರು ಕಾರಣ ಇದೆ. ಇದು ಮದ್ಯಪಾನ ಆಗ್ಬೋದು, ಅತಿಯಾದ ಧೂಮಪಾನ ಆಗ್ಬೋದು, ಸಕ್ಕರೆ ಕಾಯಿಲೆ ಆಗ್ಬೋದು. ಅದಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ಆಧುನಿಕವಾದಂಥ ಹೊಸ ಕಾರಣ ಇದೆ. ಇದು ಏನಪ್ಪಾ ಅಂದ್ರೆ ಒತ್ತಡ. ಎಕ್ಸಾಕ್ಟ್ಲಿ. ಈ ಆಧುನಿಕ ಜಗತ್ತಿನಲ್ಲಿ ಈ ಒತ್ತಡ ಅನ್ನೋದು ಚಿಕ್ಕ ಮಕ್ಕಳಿಂದಲೇ ಪ್ರಾರಂಭವಾಗಿದೆ. ಇವತ್ತು ನೋಡ್ಬೋದು, ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ. LKG UKG ಆ ಮಕ್ಕಳನ್ನ ನಾವು ಆ ಮಕ್ಕಳತನವನ್ನ ಕದೀತಾ ಇದ್ದೀವಿ. ಅವರನ್ನ ನಾವು ಬೆಳಿಗ್ಗೆ 6 ಗಂಟೆ 5:15 ಎಚ್ಚರ ಮಾಡಿ, ಅವರು ಹಾಲು ಕುಡಿಲಿಕ್ಕೆ ಸಮಯ ಇಲ್ಲ, ತಿಂಡಿ ತಿನ್ನಕ್ಕೆ ಸಮಯ ಇಲ್ಲ, ಅವರನ್ನೆಲ್ಲ ನಾವು ಪಕ್ಷಿಗಳಂತೆ ಪ್ರಾಣಿಗಳಂತೆ ನಾವು ಬಸ್ಗೆ ತುಂಬ್ತಾ ಇದ್ದೀವಿ. ಅದರಿಂದ ನಮ್ಮ ಶಿಕ್ಷಣ ತಜ್ಞರು ಚಿಂತನೆ ಮಾಡಬೇಕಾಗಿದೆ. ಬಹುಶಃ 7ನೇ ವಯಸ್ಸಿನವರೆಗೆ ಅವರ ಶಾಲೆ 10 ಗಂಟೆಗೆ ಪ್ರಾರಂಭ ಆಗಬೇಕು ಮತ್ತು 1 ಗಂಟೆಗೆ ಬಿಟ್ಟುಬಿಡಬೇಕು. ಉದ್ಯೋಗದಲ್ಲಿ ಇದ್ದವರಿಗೆ ಅವರ ಉದ್ಯೋಗದ ಒತ್ತಡ, ಸಂಸಾರದ ಒತ್ತಡ. ನಂತರ ಏನಾಗಿದೆ, 20 ವರ್ಷದಲ್ಲಿ ಮಾಡಬೇಕಾಗಿರೋ ಸಾಧನೆಯನ್ನು ನಾನು 2 ವರ್ಷದಲ್ಲಿ ಮಾಡಬೇಕು ಅನ್ನೋ ಒತ್ತಡ. ಇನ್ನು ಕೆಲವರಿಗೆ ದೊಡ್ಡವರಲ್ಲಿ ಏನಾಗಿದೆ ಅಂದರೆ, ಅವರಲ್ಲಿ ಕೈಯಲ್ಲಿ ಏನಿದೆ, ಅವರ ಮನೆಯಲ್ಲಿ ಏನಿದೆ ಅದನ್ನು ನೋಡಿ ಸಂತೋಷ ಪಡಲ್ಲ, ಬೇರೆಯವರ ಮನೆಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆನೇ ಚಿಂತನೆ. ಬೇರೆಯವರು ಸಂತೋಷವಾಗಿದ್ದಾರಲ್ಲ ಅಂದ್ಬಿಟ್ಟು ಇವರಿಗೆ ಯೋಚನೆ. ಸೊ ಈ ರೀತಿ ಒತ್ತಡಗಳು ಜಾಸ್ತಿ ಆಗಿದೆ. ಡಾಕ್ಟರ್ ಹೇಳ್ತಿದ್ದಾರೆ, ಒತ್ತಡದಿಂದ ದಯವಿಟ್ಟು ದೂರ ಇರಿ, ನಿಮ್ಮ ಹೃದಯ ಆರೋಗ್ಯವಾಗಿರುತ್ತೆ ಅಂತ. ಒತ್ತಡ ಒಂದು ಹೊಸ ತಂಬಾಕು ಅಂತಲೇ ಹೇಳ್ಬೇಕಾಗುತ್ತೆ. ಒತ್ತಡ ಒಂದು ಹೊಸ ತಂಬಾಕು ಅಂತ ಡಾಕ್ಟರ್ ಅವರು ಶುರು ಮಾಡಿದ್ದಾರೆ. ಡಾಕ್ಟರ್ ಅವರೇ, ಧನ್ಯವಾದಗಳು. ನಿಮ್ಮ ಜೀವನದ ಕಥೆಯನ್ನ ಹೇಳ್ತಾ ನಮ್ಮ ಜೀವನಕ್ಕೆ ಸಹಾಯ ಆಗುವಂತ ಈ ಟಿಪ್ಸ್ ನೀವು ಕೊಡ್ತಾ ಇರಬೇಕು. ಲೆಟ್ಸ್ ಗೋ ಹೆಡ್. ನಿಮ್ಮ ಜೀವನವನ್ನ ನಿಮಗೆ ರಿವೈಂಡ್ ಮಾಡಿ ತೋರಿಸ್ತೀವಿ. ರೆಡಿ ಇದಾ ಸರ್? ಎಸ್. ಓಕೆ, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಅದೇನೋ ಬಂತು ಸರ್, ನಿಮ್ಮ ಜೀವನದ ಬಗ್ಗೆ ಮಾತಾಡಕ್ ಶುರು ಮಾಡ್ತಿದ್ದಂಗೆ ಇದು ಬಂದಿದೆ. ಇದು ಏನ್ ಸರ್ ಇದು?
ಬೆಲ್ಲ. ತಕ್ಕಡಿಯಲ್ಲಿ ಬೆಲ್ಲ. ಇದಕ್ಕೂ ನಿಮಗೂ ಏನ್ ಸಂಬಂಧ? ಅದೇನಾಗಿತ್ತು, ನಮ್ಮ ತಂದೆ ತಾಯಿಗೆ ಗಂಡು ಮಕ್ಕಳಿರ್ಲಿಲ್ಲ. ಒಟ್ಟು ನಾವು 8 ಜನ ಇರೋದು. ಅದರಲ್ಲಿ ಮೊದಲನೇವರೆಲ್ಲ ಹೆಣ್ಣು ಮಕ್ಕಳೇ. ಆವಾಗ ಧರ್ಮಸ್ಥಳಕ್ಕೆ ನಮ್ಮ ತಂದೆ ತಾಯಿ ಮೊರೆ ಹೋಗ್ತಾರೆ, ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ನಮಗೆ ಒಂದು ಗಂಡು ಮಗು ಕೊಡಪ್ಪ. ಗಂಡು ಮಗು ಆದರೆ ಅವನಿಗೆ ಮಂಜುನಾಥ ಅಂತ ಹೆಸರಿಡ್ತೀವಿ ಮತ್ತು ತುಲಾಭಾರ ಕೂಡ ಮಾಡ್ತೀವಿ ಅಂತ. ಆ ಮಂಜುನಾಥನ ವರಪ್ರಸಾದವಾಗಿ ನಮ್ಗೆ ಡಾಕ್ಟರ್ ಮಂಜುನಾಥ್ ಸಿಕ್ಕಿದ್ದಾರೆ. ಈಗ ನೀವು ಹುಟ್ಟಿದ ಆಸ್ಪತ್ರೆಯಲ್ಲೇ ಒಂದು ಸ್ವಾರಸ್ಯಕರವಾದ ಕಥೆ ಇದೆ ಅಂತ ಗೊತ್ತಾಯ್ತು. ಅಂದ್ರೆ ಅವಾಗ ಏನಾಗಿದೆ, ನಮ್ಮ ತಾಯಿಗೆ ಈ ಹೆರಿಗೆ ನೋವು ಪ್ರಾರಂಭ ಆದಾಗ ನಮ್ಮೂರು ಬಂದು ಅಡುಗೂರು ಚೋಳೇನಹಳ್ಳಿ ಚನ್ನರಾಯಪಟ್ಟಣಕ್ಕೆ 5 ಕಿಲೋಮೀಟರ್ ಆಗುತ್ತೆ. ಸೊ ಹೆರಿಗೆ ನೋವು ಬಂದಂಥ ಸಂದರ್ಭದಲ್ಲಿ ಆವಾಗ ಆಸ್ಪತ್ರೆಗಳು ಬಹಳ ವಿರಳ. ಸೊ ಅವರು ಚನ್ನರಾಯಪಟ್ಟಣಕ್ಕೆ ಹೋಗ್ತಾರೆ, ಅಲ್ಲಿ ವೈದ್ಯರು ಇರಲ್ಲ. ಅದರಿಂದ ಬಸ್ಸಲ್ಲೇ ಹಾಸನಕ್ಕೆ ಹೋಗಲಿಕ್ಕೆ ಬಸ್ಸಲ್ಲಿ ಹೋಗ್ತಾರೆ. ಆದರೆ ಹೆರಿಗೆ ನೋವು ತುಂಬ ಜಾಸ್ತಿ ಆದಾಗ ಹಾಸನ ಮತ್ತು ಚನ್ನರಾಯಪಟ್ಟಣ ಮಧ್ಯ ಏನಾಗುತ್ತೆ, ಅಲ್ಲಿ ಶಾಂತಿಗ್ರಾಮ ಅಂತ ಇರುತ್ತೆ. ಅಲ್ಲಿ ನಾಳೆ ಆ ಆಸ್ಪತ್ರೆ ಉದ್ಘಾಟನೆಗೆ ಎಲ್ಲ ಸಜ್ಜಾಗಿರುತ್ತೆ. ಆಗ ಬಸ್ ಡ್ರೈವರ್ ಅಲ್ಲೇ ನಿಲ್ಲಿಸ್ತಾನೆ. ಆ ಆಸ್ಪತ್ರೆನ ಬಹುಶಃ ನಾನೇ ಉದ್ಘಾಟನೆ ಮಾಡ್ದಂಗೆ ಆಗಿದೆ. ಇಂದಿನ ದಿನ ಹಾಸ್ಪಿಟಲ್ ನಾಳೆ ಸ್ಟಾರ್ಟ್ ಆಗಬೇಕು, ಇವತ್ತೇ ನೀವು ಅಲ್ಲಿ ಡೆಲಿವರಿ ಆಗಿದ್ದೀರಾ. ಹೌದು. ಹಾಸ್ಪಿಟಲ್ ಹುಟ್ಟಕ್ಕೆ ಮುಂಚೆ ನೀವು ಹುಟ್ಬಿಟ್ಟಿದ್ದೀರಾ ಅಂದ್ರೆ. ಎಸ್ ಸರ್, ನಿಮ್ಮ ಹುಟ್ಟಿನ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡ. ನಾನು ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿ ಗಂಡು ಮಕ್ಳು ಇಲ್ಲದಕ್ಕೆ ಅಲ್ಲಿಗೆ ಧರ್ಮಸ್ಥಳಕ್ಕೆ ಬಂದು ಅರಿಕೆ ಹೊತ್ಕೊಂಡ್ಬಂದು ಸ್ವಾಮಿಯವ್ರ ಆಶೀರ್ವಾದ ಕೊಟ್ಟರು. ಗಂಡು ಮಗ ಆದ್ಮೇಲೆ ಅವನು 2 ವರ್ಷಕ್ಕೆ ಕರ್ಕೊಂಡು ಹೋಗಿ ಧರ್ಮಸ್ಥಳಕ್ಕೆ ಮುಡಿ ಕೊಟ್ಟು ತುಲಾಭಾರ ಕೊಟ್ಟು ಹೆಗ್ಡೆಯವ್ರ ಆಶೀರ್ವಾದ ಮಾಡಿಸ್ಕೊಂಡು ಬಂದು. ನೀನು ಹುಟ್ಟಿದ ಮೇಲಂತೂ ನಮ್ಗೆ ಎಲ್ಲರಿಗೂ ತುಂಬಾ ತುಂಬಾ ಖುಷಿ. ನಿಮಗೆ ಮಂಜುನಾಥ ಸ್ವಾಮಿಗೆ ಅರಿಕೆ ಕಟ್ಕೊಳ್ಳೋದ್ರ ಉದ್ದೇಶದಿಂದವ ಮಂಜುನಾಥ ಸ್ವಾಮಿ ಅಂತ ಹೆಸರಿಟ್ರು. ಕೂದಲೆಲ್ಲ ತುಂಬ ಗುಂಗುರು ಕೂದಲು, ತುಂಬ ಚೆನ್ನಾಗಿತ್ತು ಕಣಪ್ಪ ನೀನು. ಕೂದಲು ನೀನು ಎಷ್ಟು ಚೆನ್ನಾಗಿ ಮುದ್ದಾಗಿದ್ದೆ ಅನ್ಬೇಡ. ನಾವು ಭದ್ರಾವತಿಲಿದ್ದು ರಜದಲ್ಲಿ ಬರೀವೆ. ನೀನು ಮನೇಲಿದ್ದು ಹೋಗ್ಬೇಕಾರೆ ತುಂಬಾ ಬೇಜಾರಾಗದಪ್ಪ. ನಾವೆಲ್ಲ ತುಂಬಾ, ನಾನಂತೂ ತುಂಬಾನೇ ಇಷ್ಟು ನೋವು ಮಾಡ್ಕೊಬಿಡಿವೆ. ನನ್ನ ಆಶೀರ್ವಾದ ಸದಾ ಇರ್ಲಪ್ಪ ನಿನ್ನ ಮೇಲೆ. ರೈಟ್ ಸರ್, ಈಗಂತೂ ನೀವು ಫೇಮಸ್ ಡಾಕ್ಟರು. ಬಟ್ ಈ ತರ ನೀವು ಆಗ ಕಾರಣನೇ ನಿಮ್ಮಮ್ಮ ಅವರ ಆಸೆ ಒಂದಿತ್ತು ಅಂತ. ಚಿಕ್ಕ ವಯಸ್ಸಲ್ಲಿ ಏನ್ ಆಸೆ ಪಟ್ಟಿದ್ರು? ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ನಮಗೆ ಒಂದು ಪಾಠ ಇತ್ತು, ನಾಳೆ ನಾನೇ ಡಾಕ್ಟರ್ ಅಂತ. 4ನೇ ಕ್ಲಾಸು ಅಥವಾ 3ನೇ ಕ್ಲಾಸಲ್ಲಿ ಅಂತ. ಅದು ಓದುವಾಗೆಲ್ಲ ಅನ್ಸೋದು ನಾನು ಡಾಕ್ಟರ್ ಆಗ್ಬೇಕು ಅಂತ. ಸರಿ. ಒಂದ್ಸರಿ ನನಗೆ ಜ್ವರ ಬಂದಿತ್ತು. ಜ್ವರ ಬಂದಾಗ ಏನಾಗಿತ್ತು, ಆವಾಗ ಆಸ್ಪತ್ರೆಗಳು ಬಹಳ ಕಡಿಮೆ. ಸೊ ನಮ್ಮ ತಂದೆ ಚನ್ನರಾಯಪಟ್ಟಣಕ್ಕೆ ಕರ್ತ್ಕೊಂಡೋದ್ರು, ಅಲ್ಲಿ ವೈದ್ಯರು ಇರಲಿಲ್ಲ. ಸೊ ತುಂಬ ಜಾಸ್ತಿ ಜ್ವರ. ಆವಾಗ ಅಲ್ಲೇ ಪಕ್ಕ ಉದಯಪುರ ಅಂತ ಇದೆ, ಅಲ್ಲಿ ಡಾಕ್ಟ್ರು ಇದ್ದಾರೆ ಅಂತ ಗೊತ್ತಾಯಿತು. ಸೊ ನನ್ನನ್ನು ಬಸ್ಸಿಲ್ಲ, ಹೆಗಲು ಮೇಲೆ ಕೂರಿಸ್ಕೊಂಡು ಪ್ರತಿ ಅರ್ಧ ಕಿಲೋಮೀಟ್ರಿಗೆ ಇಳಿಸೋರು, ಸುಸ್ತಾಗೋದಲ್ಲ. ಕೊನೆಗೆ ಆಗೂ ಉದಯಪುರ ರೀಚ್ ಆಗಿ ನಂತರ ಡಾಕ್ಟ್ರು ಸಿಕ್ಕಿದ್ರು. ಅಲ್ಲೇ 2 ದಿವಸ ಇದ್ದು ಜ್ವರಕ್ಕೆ ಚಿಕಿತ್ಸೆ ಆಯಿತು. ನಂತರ ನಮ್ಮ ಊರಲ್ಲೆಲ್ಲ ನಾನು ನೋಡ್ತಾ ಇದ್ದೆ, ಕಾಯಿಲೆ ಬಿದ್ದಿದ್ದಾರೆ, ಸೀರಿಯಸ್ ಆಗಿದ್ದಾರೆ ಅಂದರೆ ಮನೆ ಒಳಗಡೆ ಮಲಗಿಸ್ತಾ ಇರಲ್ಲ, ಜಗಲಿ ಮೇಲೆ ಮಲಗಿಸೋರು. ಸೊ ನೋಡ್ತಾ ಇದ್ವಿ. ಆಮೇಲೆ ಗಾಡಿನಲ್ಲಿ ಹೋಗೋರು, ಆ ಕಡೆ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಮೃತದೇಹ ಬರೋದು. ಆಮೇಲೆ ಅದು ಗರ್ಭಿಣಿ ಹೆಂಗಸರಿಗಂತೂ ಬಹಳ ಸಮಸ್ಯೆ. ಇವಾಗ ನನಗನ್ಸುತ್ತೆ, ಕೆಲವರು ಅವ್ರೇನಾದರೂ ಅಲ್ಲಿ ರೀಸಸ್ ಮಾಡಿದರೆ ಅದ್ರ ಸುತ್ತ ಇದು ಗೊದ್ದ ಅಥವಾ ಇರುವೆ ಸುತ್ತಕೊಳ್ಳೋದಂತೆ. ಈಗ ಅನ್ಸುತ್ತೆ ನನಗೆ ಅದು ಸಕ್ಕರೆ ಕಾಯಿಲೆ ಅಂತ, ಡಯಾಬಿಟಿಸ್. ಸೊ ಈ ರೀತಿ ಆಮೇಲೆ ಮೈಯೆಲ್ಲ ಗಾಯ ಆಗಿ ಸಾಯ್ತಿದ್ದೆಲ್ಲ ನೋಡಿದ್ದೆ. ಆವಾಗೆಲ್ಲೋ ಅನ್ನಿಸ್ತಾ ಇತ್ತು ನನಗೆ, ನಾನು ಡಾಕ್ಟ್ರಾಗಿ ಹಳ್ಳಿ ಜನರಿಗೆ ಸೇವೆ ಮಾಡಬೇಕು. ಸೊ ಹೀಗಾಗಿ ಆಗ್ಲಿಂದನೇ ನನಗೆ ಅದ್ರ ಬಗ್ಗೆ ಒಂದು ಕಾಳಜಿ, ಒಂದು ಉತ್ಸಾಹ ಇತ್ತು. ರೈಟ್. ನಿಮ್ಮ ಬಾಲ್ಯದ ಬಗ್ಗೆ, ನಿಮ್ಮ ಅಕ್ಕ ತಂಗಿ, ಇದರ ಬಗ್ಗೆ ಎಲ್ಲ ಏನೇನು ನೆನಪುಗಳು ಈಗ ಆನ್ ದ ಟಾಪ್ ಆಫ್ ದಿ ಮೈಂಡ್ ಏನೇನು ನೆನಪಾಗುತ್ತೆ ಸರ್? ಅಂದರೆ ನಮ್ಮ ಅಕ್ಕ ಅಂದಿರು ಬಹಳ ನನ್ನ ಪ್ರೀತಿ ಮಾಡೋರು. ಯಾಕೆಂದರೆ ಸ್ವಲ್ಪ ನನಗೆ ಹೆಚ್ಚು ಪ್ರೊಟೆಕ್ಷನ್ನೇ ಇತ್ತು. ಏನೋ ಮೊದಲನೇ ಗಂಡು ಮಗ ಹುಟ್ಟಿದ್ದಾನೆ, ಬೇರೆಯವ್ರಿಗೆಲ್ಲ ಒಂಥರ ಬಟ್ಟೆ ತಂದರೆ ನನಗೆ ಒಂಥರ ಬಟ್ಟೆ ತರೋದು. ಆವಾಗ ಈ ಟೆರಿಕಾಟ್ ಶರ್ಟ್ ಅಂತ ಬರೋದು ಬಹಳ ಅಪರೂಪ. ಅದು ಹೌದು. ಟೆರಿಕಾಟ್ ಶರ್ಟ್ ಹಾಕಿದ್ರೆ ಊರವರೆಲ್ಲ ನೋಡಕ್ ಬರೋರು, ಅದನ್ನೆಲ್ಲ ಮುಟ್ಟು ನೋಡೋದು, ಇದು ಹೆಂಗಿದೆ ಅಂತ ಈ ರೀತಿ ಎಲ್ಲ. ಸೊ ರಜಕ್ಕೆ ನಾನು ಊರಿಗೆ ಹೋದಾಗ ಅವರೆಲ್ಲ
ತುಂಬ ಪ್ರೀತಿಯಿಂದ ಕಾಣೋರು, ನನಗೆ ತಿನ್ನಿಸೋದು, ಹಾಲು ಕುಡಿಸೋದು, ಈ ರೀತಿ ಎಲ್ಲ ಮಾಡೋರು. ರೈಟ್, ನಿಮ್ಮ ಫ್ಯಾಮಿಲಿ ಅವರು ನಮ್ ಜೊತೆ ಇದ್ದಾರೆ ಈಗ, ಸ್ವಾಗತಿಸಿ. ಡಾಕ್ಟರ್ ಅವರ ಅಮ್ಮ ಬಂದಿದ್ದಾರೆ, ಒಡ ಹುಟ್ಟಿದವರು ಇಲ್ಲಿದ್ದಾರೆ, ಸ್ವಾಗತಿಸಿ. ಬಹಳ ಖುಷಿ ಆಯ್ತು ತಾವೆಲ್ಲ ನಮ್ಮ ಶೋಕ್ ಬಂದಿದ್ದು. ಸರ್, ನಿಮ್ ಫ್ಯಾಮಿಲಿನ ನೀವೇ ಪರಿಚಯ ಮಾಡ್ಕೊಡಿ ನಮಗೆ. ಅವರು ನಮ್ಮ ಬ್ರದರ್ ಇಲ್ಲ, ಜಯಲಿಂಗೇಗೌಡ ಅಂತ. ಓಕೆ ಓಕೆ, ರೈಟ್. ಪುಟ್ಟಸ್ವಾಮಿ ಗೌಡ ಅಂತ. ನಮಸ್ಕಾರ ಸ್ವಾಮಿಗಳೇ, ವೆಲ್ಕಮ್. ನಮ್ಮ ಅಕ್ಕ ಸುಶೀಲಮ್ಮ ಅಂತ. ನಮಸ್ಕಾರಮ್ಮ. ನಮಸ್ಕಾರ. ಮಂಜುಳಾ ಅವರು. ಅವ್ರ ಮನೇಲೆ ನಾನು ಓದಿದ್ದು ಬೆಂಗಳೂರಲ್ಲಿ. ಹೌದು. ಇವರು ಶುಭ ಅಂದ್ಬಿಟ್ಟು ನಮ್ಮ ಸಿಸ್ಟರ್ ಇಲ್ಲ. ರೈಟ್, ನಮಸ್ಕಾರ, ವೆಲ್ಕಮ್. ಕುಸುಮ ನಮ್ಮ ಸಿಸ್ಟರ್. ನಮಸ್ಕಾರಮ್ಮ. ಅಮ್ಮ ನಮಸ್ಕಾರ. ನಮ್ ಡಾಕ್ಟರ್ ಬಾಲ್ಯದಲ್ಲಿ ಹೇಗಿದ್ರು? ಆಟಗಳಲ್ಲಿ ತುಂಬಾ ಚೆನ್ನಾಗಿದ್ದ. ಬುಗುರಿ ಆಟ ಜಾಸ್ತಿ. ಬುಗುರಿ ಆಟನಾ? ಹಾ ಹಾ. ಅದು ಚೆನ್ನಾಗಿ ಮಂಜುನಾಥ ಸ್ವಾಮಿ ಚೆನ್ನಾಗಿ ಅವನಿಗೆ ವರ ಕೊಟ್ಟ. ಸರಿ. ಎಲ್ಲ ಇದ್ದಾಭ್ಯಾಸ ನಡೆಯಿತು. ರೈಟ್, ಎಸ್, ಓವರ್ ಟು ಯು. ತುಂಬಾ ತುಂಟಾಟ ಮಾಡ್ತಿತ್ತು, ಕಾಮೆಂಟ್ರಿ ಜಾಸ್ತಿ ಕೇಳ್ತಿತ್ತು. ನೀವೇ ಕಾಮೆಂಟ್ರಿ ಎಲ್ಲ ಹೇಳ್ತಿದ್ರಂತಲ್ಲ ಸರ್? ಹೌದು, ಸುಮ್ಮನೆ ಮನೆಯಲ್ಲೇನೆ. ಯಾಕೆಂದ್ರೆ ನಾವು 7ನೇ ತರಗತಿ ತನಕ ಕನ್ನಡ ಮೀಡಿಯಂ ಅಲ್ಲೇ ಓದಿದ್ ನಾವು. ಸೊ ಅಲ್ಲಿ ಇಂಗ್ಲಿಷ್ ಇಲ್ಲ. ನಂತರ ಹೈಸ್ಕೂಲು ಇಂಗ್ಲಿಷ್ ಮೀಡಿಯಂಗೆ ಸೇರ್ಕೊಂಡ್ವಿ. ಬಟ್ ಆವಾಗ್ಲೂ ಕೂಡ ಬಹುಶಃ ನನಗೆ ಇಂಗ್ಲಿಷು ಹೆಚ್ಚು ಕಲಿಸಿದ್ದು ಕಾಮೆಂಟ್ರಿನೇ, ಕ್ರಿಕೆಟ್ ಕಾಮೆಂಟ್ರಿ. ಇಂಗ್ಲಿಷ್ ಕಲ್ತಿದ್ದೆ ಕಾಮೆಂಟ್ರಿಯಿಂದ. ಆ ಥರ ಆಯ್ತು. ರೈಟ್, ಹೇಳಿಮ್ಮ. ಕಾಮೆಂಟ್ರಿ ತುಂಬಾ ಕೇಳ್ತಿತ್ತು, ಓದೋದ್ ಜಾಸ್ತಿ. ಪೂಜೆ ಮಾಡಿಬಿಟ್ಟು ಓದಕ್ ಕೂತ್ಕೊಳ್ಳೋನು. ತುಂಬಾ ಚೆನ್ನಾಗಿ ಓದನು. ಅಷ್ಟು ಬುದ್ಧಿವಂತ ನನ್ನ ತಮ್ಮ. ಇಂಥ ತಮ್ಮನ್ ಪಡಿಯಕ್ ನಮ್ಗೆ ಪುಣ್ಯ ಮಾಡಿದ್ವಿ ನಾವು. ನಮ್ಮನ್ ತುಂಬಾ ಪ್ರೀತಿಯಿಂದ ನೋಡ್ಕೊತದ್ದು. ತಾವು ಮೇಡಮ್? ಅವರು ನಾವು ಬೆಂಗಳೂರಲ್ಲಿ ಅಕ್ಕರ್ಮಲ್ಲೇ 3 ವರ್ಷ ಓದ್ತಾ ಇದ್ದು. ಅವ್ರು ಕನ್ನಡ ಮೀಡಿಯಮಲ್ಲಿ ಊರಲ್ಲಿದ್ರು ಇಂಗ್ಲೀಷ್ ಮೀಡಿಯಮಲ್ಲಿ ತುಂಬ ಫಸ್ಟ್ ಕ್ಲಾಸಲ್ಲಿ ಬರ್ತಿದ್ರು. ತುಂಬ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಅನಿಸುತ್ತೆ. ಒಳ್ಳೆಯದಾಗಲಿ ಮೇಡಮ್. ನಮಗೆ ನಮ್ಮ ಭಾವನರು ಅಂದರೆ ತುಂಬ ಗೌರವ. ಬಡವರಿಗೆ ಎಲ್ಲರೂ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ಯಾವಾಗಲೂ ಚೆನ್ನಾಗಿ ಇರಲಿ ಅಂತ ನಾನು ಬಯಸ್ತೀನಿ. ರೈಟ್, ಫಸ್ಟ್ ಟೈಮು ನಿಮ್ಮ ಅಣ್ಣ ಏನೋ ಒಂದು ಸಾಧನೆ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸಿದ್ ಯಾವಾಗ? ಅಂದ್ರೆ ನಿಮ್ಗೆ ಗೊತ್ತಿರಲ್ಲ, ಚಿಕ್ಕ ವಯಸ್ಸಲ್ಲಿ ಏನೋ ಆಟ ಆಡಿದಿರಿ, ಜೊತೆಗೆ ಏನೋ ತರಲೆ ಮಾಡಿರ್ತೀರಿ, ದಿಢೀರ್ ಒಂದಿನ ಪೇಪರ್ ನೋಡ್ತೀರಿ, ಅಯ್ಯೋ ಇಂಥ ಸಾಧಕ ನಮ್ಮ ತಮ್ಮ ಅಂತ ಅನ್ಸಿದ್ ಮೊಮೆಂಟ್ ಯಾವಾಗ? ನಿಮ್ಗೇನ ನೆನಪಿದ್ಯಾ ಸರ್? ಅವ್ರಿಗೆ ಪ್ರಶಸ್ತಿಗಳು ಬಂದಾಗ, ಆಮೇಲೆ ಈ ಕರೋನಾ ಟೈಮಲ್ಲಿ ಅವ್ರು ಕೊಡ್ತಾ ಇದ್ದ ಟಿಪ್ಸ್ಗಳು, ಜನಗಳು ಕೊಡ್ತಾ ಸಂದೇಶ, ಇವೆಲ್ಲ ನೋಡಿದವರು ಒಳ್ಳೆ ಹೃದಯವಂತ ತಜ್ಞರು ಅನ್ನೋದು ಅನಿಸ್ತು. ನಾವು ಇಬ್ರು ಒಟ್ಟಿಗೆ ಬೆಳೆದವರು. ನಮ್ಮ ತಂಗಿಯ ಮಗ ಇವರು. ನಾವು ಒಟ್ಟಿಗೆ ಆಟ ಆಡಿ ಬೆಳೆದವರು. ಗೋಲಿ ಆಡ್ಬೇಕಾದ್ರೆ ಜೋಬ್ ತುಂಬಾ ಗೋಲಿ ಇರೋದು. ಬುಗ್ರಿ ಆಡಿದ್ರೆ ಬುಗ್ರಿಗೆಲ್ಲ ಬರೀ ಗುಣ ಬೀಳದೆ ಬೇರೆ ಬುಗ್ರಿಗೆ. ಅಷ್ಟು ಪವರ್ಫುಲ್ ಆಗಿ ಆಟ ಆಡ್ತಾ ಇದ್ರು. ಸರ್, ನಿಮ್ಮ ಫೇವರೇಟ್ ಅಂತ ನೀವು ಹೇಳ್ತಿದ್ದಾಗ ನೋಡಿ ಎಷ್ಟು ಬೇಗ ನಮ್ಮ ರಿಸರ್ಚ್ ಟೀಮ್ ಅವ್ರು ಎಲ್ಲಿಂದ ನಾನು ತಂದ್ಬಿಟ್ಟಿದ್ದಾರೆ. ಉಪೇಂದ್ರ ಜೊತೆ ಲಾಸ್ಟ್ ಇಲ್ಲಿ ಆಡಿದ್ ನೆನಪು ಸರ್ ನನಗೆ. ಬುಗ್ರಿನ ಗೋಲಿನ. ಈಗ ಇಬ್ಬರಲ್ಲಿ ಇದರ್ ನೀವು ನನ್ ಬುಗ್ರಿ ಹೊಡೆದಾಕ್ಬೇಕು ಅಥವಾ ನಾನು ನಿಮ್ದು ಹೊಡೆದಾಕ್ಬೇಕು ಸರ್? ಏನ್ ಬಿಡ್ಬೇಕಾ? ನಿಮ್ದು ಯಾವ ಸರ್? ನಿಮ್ ಕಲರ್ ಯಾವ ತೋಳಿ? ಬಿಡಕ್ಕಾಗುತ್ತಾ ನೋಡ್ತೀನಿ. ಆಗುತ್ತೆ ಸರ್. ಅರೆ ವಾ, ತೆಗಿಬೇಕು ಸರ್ ನೀವು. ಸರ್ ಅರೆ ವಾ. ಇವಾಗ ನೋಡಿ ಯಾವ ರೀತಿ ಜೀವನ ಶೈಲಿ ಬದಲಾವಣೆ ಆಗಿದೆ ಅಂದ್ರೆ. ಹೌದು ಸರ್. ಇವಾಗ ನಾವು ಬುಗ್ರಿ ಆಡ್ತಾ ಇದ್ವಿ. ನೋಡಿ ಸರ್, ಉಲ್ಟಾ ಹೋಗ್ತಾ ಇದೆ ನಮ್ದು. ಅಲ್ಲ, ಗೋಲಿ ಆಡ್ತಾ ಇದ್ವಿ, ಬುಗ್ರಿ ಆಡ್ತಾ ಇದ್ವಿ, ನಂತರ ಚೌಕಾಬಾರ ಆಡ್ತಾ ಇದ್ವಿ. ಈಗ ಈ ಬದಲಾದ ಜೀವನ ಶೈಲಿ ಹಿನ್ನೆಲೆಯಲ್ಲಿ ಏನಾಗಿದೆ, ಈ ಮೊಬೈಲ್ ಫೋನ್ ಆಗ್ಬೋದು ಅಥವಾ ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಆಗ್ಬೋದು, ಇದರಿಂದ ಒಂಟಿತನ ಬಂದಿದೆ. ಕರೆಕ್ಟ್. ಒಂಟಿತನ ಅಂದ್ರೆ ಒಬ್ಬರೇ ಇದ್ದಾರೆ ಅಂತ ಅಲ್ಲ, 10 ಜನ ಕೂತ್ಕೊಂಡಿದ್ರು ಹಿಂದೆ ಏನಾಗೋದು, ಒಬ್ರಿಗೊಬ್ರು ಮಾತಾಡೋರು, ಕುಶಲೋಪರಿ ಹಂಚ್ಕೊಳ್ಳೋರು. ಏನಾಗಿದೆ ಈಗ 10 ಜನ ಕೂತಿದ್ರು ಅವರು ಇವ್ರ ಜೊತೆ ಮಾತಾಡಲ್ಲ, ಇವ್ರು ಅವ್ರ ಜೊತೆ ಮಾತಾಡಲ್ಲ. ಇವತ್ತು ಒಂಟಿತನ ಕೂಡ ಇವತ್ತು ಈ ಜೀವನ ಶೈಲಿ ಕಾಯಿಲೆಗಳಿಗೆ ಅದು ಒಂದು ಕಾರಣ ಅಂತ ಹೇಳ್ಬೇಕಾಗುತ್ತೆ. ಖಂಡಿತ ಸರ್. ಸರ್, ಬಹಳ ಒಳ್ಳೆ ಪಾಯಿಂಟ್ಸ್ ನೀವು ಹೇಳ್ತಿರೋದು. ಅಂದ್ರೆ ಒಂಟಿತನ ಜಾಸ್ತಿ ಆಗಿದೆ ಈಗ ಅಂತ ಹೇಳ್ತಾ ಇದ್ದೀರಾ? ಹೌದೌದು. ಸೊ ನೋಡಿ, ಇವತ್ತೆಲ್ಲ ಹಿಂದೆ ಎಲ್ಲ ಏನಾಗಿತ್ತು, ಮದುವೆ ಸುಲಭ ಇತ್ತು, ಡೈವರ್ಸ್ ಬಹಳ ಕಷ್ಟ ಇತ್ತು.
ಇವತ್ತೇನಾಗಿದೆ, ಮದುವೆ ಕಷ್ಟ ಆಗಿದೆ, ಡೈವರ್ಸ್ ಸುಲಭ ಆಗಿದೆ ಅನಿಸ್ತಾ ಇದೆ ನಮಗೆ. ಸೊ ಈ ರೀತಿ ಇವೆಲ್ಲ ಕಾರಣ. ರೈಟ್, ಎಲ್ಲ ಬದಲಾಗಿದೆ. ಬಟ್ ಆ ದಿನದಲ್ಲಿ ನಿಮ್ಮ ಅಪ್ಪಾಜಿ ಒಬ್ರು ನಮ್ ಜೊತೆ ಇವತ್ತು ಇಲ್ಲ. ಅವರ ನೆನಪುಗಳೇನು, ಅವರಿಂದ ಏನೇನ್ ಕಲ್ತಿರಿ, ಅವರಿಂದ ಕಲ್ತಿದ್ ಏನ್ ಸಹಾಯ ಆಯ್ತು ನಿಮಗೆ ಈಗ ಒಬ್ಬ ಡಾಕ್ಟರ್ ಆಗಿ? ಇಲ್ಲ, ನಮ್ಮ ತಂದೆ ಬಹಳ ಶ್ರಮಜೀವಿ. ಈಗ ನಮಗೆ ಗದ್ದೆ ಇತ್ತು, ತೋಟ ಇತ್ತು. ಸೊ ಅವರು ಬೇರೆ ಆಳುಗಳ ಜೊತೆ ಅವ್ರ ಜೊತೆ ಕೆಲಸ ಮಾಡೋರು. ಅವರು ಯಾವಾಗಲೂ ಏನು ಹೇಳ್ತಾ ಇದ್ರು, ನಾವು ಹೆಚ್ಚಾಗಿ ಕೆಲಸ ಮಾಡಬೇಕು. ಬಹುಶಃ ನಮ್ಮ ತಂದೆ ಅವರ ಶ್ರಮ ನನ್ನ ಪ್ರಗತಿಗೆ, ನನ್ನ ಈ ಭವಿಷ್ಯಕ್ಕೆ ಬಹಳ ನಾಂದಿಯಾಗಿದೆ. ಇನ್ನೊಂದು ಏನು ಹೇಳೋರು ಅಂದರೆ, ನಾವು ಯಾರ ಜೊತೆನೂ ಜಗಳಾಡಬಾರ್ದು. ಅವರು ಇವನ್ ಒಬ್ಬ ಮನೆಯಲ್ಲಿ ಇದು ಕೆಲಸ ಮಾಡತಕ್ಕಂಥ ಈ ಸರ್ವೆಂಟ್ಸ್ನೂ ಬಹುವಚನದಲ್ಲಿ ಮಾತಾಡ್ಸೋರು. ಅವರು ನೀವು ಅಂತ ಮಾತಾಡ್ಸೋರು. ಲೆಕ್ಕದಲ್ಲಿ ಬಹಳ ಪರಿಣಿತರವರು. ಸೊ ನಾನು ಎಷ್ಟೋ ಸರಿ ರಜದಲ್ಲಿ ಅವ್ರ ತೊಡೆ ಮೇಲೆ ಕೂತ್ಕೊಂಡು ನಾನು ಇದು ಮಾಡುವಾಗ ಕೆಲವು ಮಗ್ಗಿ ಹೇಳಪ್ಪ ಅಂತ ಹೇಳೋರು, ಅಥವಾ ಕಾಗುಣ್ತ ಹೇಳಪ್ಪ ಅಂತ ಹೇಳೋರು. ಸೊ ಅವರು ಕೇವಲ ತಂದೆ ಆಗಿರಲಿಲ್ಲ, ನನ್ನ ಗುರುಗಳು ಆಗಿದ್ರು ಅಂತ ಹೇಳಬೇಕಾಗತ್ತೆ. ಸೊ ಈ ರೀತಿ ಕಷ್ಟಪಟ್ಟು ಮುಂದೆ ಬರಬೇಕು ಅನ್ನೋದನ್ನ ನಾನು ಕಲಿತೆ. ಇಲ್ಲ, ಬಹಳ ಸೊಸೈಟಿ ನೀವು ಹೇಳಿದ್ರೆ, ಒಂದ್ಸಲ ಜ್ವರ ಬರುತ್ತೆ, 5 ಕಿಲೋಮೀಟರ್ ದೂರದಲ್ಲಿ ಆಸ್ಪತ್ರೆ ಇದೆ, ಬಸ್ ಇಲ್ಲ, ಯಾವ ವಾಹನನಿಲ್ಲ, ಅವರ ಹೆಗಲ್ ಮೇಲೆ ನಿಮ್ಮನ್ನು ಹೊತ್ಕೊಂಡು ಅಲ್ಲಿವರೆಗೆ ಹೋಗಿದ್ರು ಅಂತ ಹೇಳಿದ್ ಬಹಳ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದದ್ದು ಅಂದರೆ, ಯಾವಾಗಲೂ ಅವರು ಹೇಳೋರು, ನಾವು ಯಾರ ಜೊತೆನೂ ಜಗಳ ಮಾಡಬಾರ್ದು. ಸೊ ಏನಾದರೂ ಈ ಬೀದಿಲಿ ಜಗಳ ಆಗ್ತಾ ಇದ್ರೆ ನಾವು ಆ ಬೀದಿಲಿ ಹೋಗ್ಬಾರ್ದು, ಇಂದು ಬೀದಿಲಿ ಹೋಗಿ ಮನೆ ಸೇರ್ಕೊಳ್ಳೋಣ. ಸೊ ಆ ಥರ ಕರೆಕ್ಟ್. ಜಗಳ ಆಗುತ್ತೆ ಅಂತ ಗೊತ್ತಾದಾಗ ಅದನ್ನೇ ಅವಾಯ್ಡ್ ಮಾಡಿಬಿಡಿ, ಆ ಏರಿಯಾನೇ ಅವಾಯ್ಡ್ ಮಾಡಿ ಅಂತ ಅಪ್ಪ ಹೇಳಿದ್ದಾರೆ. ಎಸ್, ಹೇಳಿ ಮ್ಯಾಮ್. ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಭಾವನವ್ರ ಬಗ್ಗೆ ಏನು ಮಾತಾಡಬೇಕು ಅಂತಾನೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ನಮ್ಮ ಮನೆಯ ಒಂದು ಅಪರೂಪವಾದ ಅಮೂಲ್ಯವಾದ ಒಂದು ಮಾಣಿಕ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ನಮ್ಮ ಭಾವನವರ ರೂಪದಲ್ಲಿ ನಮ್ಮ ತಂದೆಯವ್ರನ್ನ ಕಾಣ್ತಾ ಇರುವಂತದ್ದು ನಮಗೆ ಅದೇ ಗೊತ್ತಾಯ್ತು. ನಿಮ್ಮನ್ನ ನಾದಿನಿ ತರ ನೋಡ್ತಿಲ್ಲ, ಮಗಳ ತರನೇ ನೋಡ್ತಿದ್ದಾರೆ ಅಂತ ಗೊತ್ತಾಯ್ತು. ಖಂಡಿತವಾಗ್ಲೂ. ಸೋ ಸ್ವೀಟ್. ಬನ್ನಿ ಕೂತ್ಕೊಳ್ಳಿ. ರೈಟ್ ಸರ್, ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಮಾತಾಡ್ತಾ ಇದೀವಿ. ನಿಮ್ಮ ಶಾಲೆಯ ಬಗ್ಗೆ ಒಂದು ವಿಡಿಯೋ ಇದೆ, ನೋಡೋಣ. ಓಹೋ ಮಂಜುನಾಥ್, ಚೆನ್ನಾಗಿದ್ದೀರಾ? ನಾವು ಓದಿದ ಜೊತೆ ಸ್ಕೂಲಲ್ಲಿ ನಾವೀಗ ಕೂತಿದ್ದೀವಿ. ಮಂಜಣ್ಣ, ನಾವು ನೀವು ಎಲ್ಲ ಇಲ್ಲಿ ನಮ್ಮ ಸ್ಕೂಲಲ್ಲಿ ಓದಿದ್ರು, ಒಂದೇ ಊರಲ್ಲಿ. ನಾವು ಎಲ್ಲ ಮುಂದ್ಗಡೆ ಮಣ್ಣಲ್ಲಿ ಕುತ್ಕೊತಾ ಇದ್ದೋ. ನಾವು ಚಡ್ಡಿ ಹಾಕಿ ಬರ್ತದೋ, ಒಂದ್ ಕಡೆ ಬೇಡ ಹಾಕಿ ಬರ್ತದೋ. ಅವಾಗ ಒಂದು ಕಾಲ ಇತ್ತು, ಇವಾಗ ಒಂದು ಕಾಲ ಆಗಿದೆ. ಈಗೆಲ್ಲ ನಮಗೆ ಭಾರಿ ಕಷ್ಟದಿಂದ ನೀವು ಸುಖವಾಗಿ ನಮ್ಗೆಲ್ಲರಿಗೂ ಹೆಸರು ತಂದಿದ್ದೀರಿ ನಮ್ಮವರಿಗೆ. ನಾವು 7ನೇ ಕ್ಲಾಸ್ನಲ್ಲಿ ಪಬ್ಲಿಕ್ ಬತ್ತು, ಅದರಲ್ಲಿ ನೀವು ಪಾಸ್ ಆಗ್ಬಿಟ್ರಿ, ನಾನು ಒಂದು 3-4 ನಂಬರಲ್ಲಿ ಫೇಲ್ ಆಗ್ಬಿಟ್ಟು. ಓದ್ಬೇಕಾದ್ರೆ ಅವ್ರ ಸ್ಕೂಲಲ್ಲಿ ಅವರೇ ಫಸ್ಟ್ ಚೆನ್ನಾಗಿ ಓದ್ತಾ ಇರ್ತೀವಿ, ತಮಾಷೆ ಮಾಡ್ಕೊಂಡು ನಗಾಡೋರು. ಚೆನ್ನಾಗಿರಿ, ಎಲ್ಲೋದ್ರೂ ಚೆನ್ನಾಗಿರಿ. ಹಲೋ, ಡಾಕ್ಟರ್ ಮಂಜುನಾಥ್. ನಿಮಗೆ ನೆನಪಿರಬಹುದು, 1970ನೇ ಇಸ್ವಿನಲ್ಲಿ ನಮ್ಮ ಶಾಲೆಗೆ 8ನೇ ತರಗತಿ ಪ್ರವೇಶಕ್ಕಾಗಿ ಬಂದಾಗ ನಿಮ್ಮನ್ನು ನೋಡಿದ್ದು. ಎಳೆ ಮನಸ್ಸು, ಎಳೆ ವಯಸ್ಸು, ಮುಗ್ಧತೆ ಅಷ್ಟು ತುಂಬಿದ ನಿಮ್ಮ ಮನಸ್ಸಿನಲ್ಲಿ ಆ ಮುಖ ಪರಿಚಯ ಇವತ್ತಿಗೂ ನನಗೆ ಕಣ್ಣಿಗೆ ಕಟ್ಟದಾಗಿದೆ. ಲಕ್ಷಾಂತರ ಬಡ ಜನರಿಗೆ ನಿಮ್ಮ ಸೇವೆ ಏನು ಸಿಗ್ತಿದೆ, ಅದು ಮತ್ತಷ್ಟು ಮುಂದುವರಿಲಿ, ಹೆಚ್ಚು ಜನಕ್ಕೆ ಇದು ಅವಕಾಶ ಆಗಲಿ ಅಂತ ಪ್ರಾರ್ಥಿಸ್ಕೊಳ್ತಾ ನಮಸ್ಕಾರ. ಎಸ್ ಸರ್, ನೀವು ಓದಂತ ಸ್ಕೂಲು, ನಿಮ್ಮ ಸ್ಕೂಲ್ ಫ್ರೆಂಡ್ಸು. 7ನೇ ತರಗತಿ ತನಕ ನಮ್ಮ ಊರು ಚೋಳೇನಹಳ್ಳಿನಲ್ಲೇ ನಾನು ವಿದ್ಯಾಭ್ಯಾಸ ಮಾಡಿದ್ದು. ಆವಾಗ ಎಷ್ಟು ಚೆನ್ನಾಗಿತ್ತು ಅಂದರೆ, 1ನೇ ಕ್ಲಾಸ್ಗೆ 1 ಪುಸ್ತಕ, 2ನೇ ಕ್ಲಾಸ್ಗೆ 2 ಪುಸ್ತಕ, 3ನೇ ಕ್ಲಾಸ್ಗೆ 3 ಪುಸ್ತಕ, 4ನೇ ಕ್ಲಾಸ್ಗೆ 4 ಪುಸ್ತಕ, ಈ ಥರ ಹಂತವಾಗಿತ್ತು. ಬಹುಶಃ ಆ ಸಿಸ್ಟಮ್ಮು ಬರಬೇಕು ಅನಿಸುತ್ತೆ ನನಗೇನು. ಏಕೆಂದರೆ ಇವತ್ತು ಏನಾಗಿದೆ, 1ನೇ ತರಗತಿಯಲ್ಲ, LKG UKG ಮಕ್ಕಳು ಇವತ್ತು ಕನಸಲ್ಲಿ ಹೋಮ್ವರ್ಕು ಅಂತ ಹೇಳ್ತಾ ಇದ್ದಾವೆ. ಕನಸಲ್ಲಿ ಅಮ್ಮ ನಾಳೆ ಹೋಮ್ವರ್ಕ್ ಮಾಡಬೇಕು, ಅಮ್ಮ ನಾಳೆ ಇದು ಮಾಡಬೇಕು. ಸೊ ಇದರಿಂದ ಒತ್ತಡ ಎಲ್ಲ ಆಗ್ತಾ ಇದೆ. ನಾನು ನಮ್ಮೂರಲ್ಲಿ ಓದಬೇಕಾದ್ರೆ ಅವಾಗ 7th ಸ್ಟ್ಯಾಂಡರ್ಡ್ ಏನಾಗಿತ್ತು ಅಂದರೆ ಪಬ್ಲಿಕ್ ಎಕ್ಸಾಮ್. ಹೌದು, ಅವಾಗೆಲ್ಲ ಇತ್ತು. ಅದಕ್ಕೆ ನಾವು ಚನ್ನರಾಯಪಟ್ಟಣಕ್ಕೆ ಹೋಗಬೇಕಾಗಿತ್ತು. ಸೊ ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿ ಒಂದು ಡಾರ್ಮಿಟ್ರಿ ಅಂತ ಇರುತ್ತಲ್ಲ, ಅಲ್ಲಿದ್ವಿ. ಸೊ ನಮಗೇನಾಯಿತು ಅಂದರೆ, ನಾಳೆ ಎಕ್ಸಾಮ್ ಇದೆ, ನಮಗೆ ಈ ಬಾಡಿಗೆ ಸೈಕಲ್ ಹೊಡಿಬೇಕು ಅಂತ ಆಸೆ. ಸೊ ನಾನೇನಾಯಿತು,
ಸುಮಾರು ನನ್ನ ಜೊತೆ ಇದ್ದ ಹುಡುಗಂದ ಸ್ವಲ್ಪ ದುಡ್ಡಿತ್ತು, ಆ ಕಾಲದಲ್ಲಿ ಒಂದು 5 ರೂಪಾಯಿ 10 ರೂಪಾಯಿ ಇತ್ತು ಅನ್ಸುತ್ತೆ. ಸೊ ಎಲ್ಲರಿಗೂ ನಾನು ಬಾಡಿಗೆ ಸೈಕಲ್ಲು ನಮ್ಮ ದುಡ್ಡಲ್ಲೇ ಕೊಡಿಸ್ತೇನೆ. ಸ್ಪಾನ್ಸರ್ ಮಾಡಿದ್ವಿ. ಸೊ ನಂತರ ಏನಾಯಿತು, ಅಲ್ಲಿ ನಮ್ಮ ಮೇಷ್ಟ್ರು ಸಿಕ್ಕಿದ್ರು, ಏನು ನಾಳೆ ಪರೀಕ್ಷೆ ಇದೆ, ನಿಮ್ಗೇನು ಆಟ ಆಡೋಕೆ ನೀವು ಬಂದಿರೋದು, ಓದಬೇಕು ಹಾಗೆ ಅಂತ ಸ್ವಲ್ಪ ಬೈದರು. ಸೊ ಅದು ಹೇಳ್ತಾಯಿದ್ರು, ಮಂಜುನಾಥ್ ಜೊತೆ ಯಾಕೆ ಹೋಗ್ತೀರಾ ನೀವು, ಅವನು ಹೆಂಗಿದ್ರು ಚೆನ್ನಾಗಿ ಓದ್ತಾನೆ, ಪಾಸ್ ಆಗ್ತಾನೆ, ನೀವು ಸುಮ್ಮನೆ ಗೊತ್ತಾಗೋದಿಲ್ಲ ಹಾಗೆ ಹೀಗೆ. ಸೊ ಆ ಥರ ಹುಡುಗಾಟ ನಮಗೆ ಆವಾಗ. ಅದು ನಂಬರ್ 1 ದೊಡ್ಡ ಸಿಟಿಗೆ ಹೋಗೋದೇ ಒಂದು ದೊಡ್ಡದು. ಯಾವ ರೀತಿ ಇತ್ತು ಅಂದರೆ, ಆವಾಗ ಯಾವುದಾದ್ರೂ ಹಳ್ಳಿಯಿಂದ ನೀವು ಹೋಟೆಲ್ಗೆ ಹೋದರೆ ಈ ಮಸಾಲೆ ದೋಸೆ ಅಂದರೆ ಬಹಳ ಫೇಮಸ್ಸು, ಈಗಲೂ ಅಷ್ಟೇ. ಈಗ ಆ ದೋಸೆ ಸ್ಮೆಲ್ ಬರೋದಿಲ್ಲ, ಆವಾಗ ದೋಸೆ ಸ್ಮೆಲ್ ಬರ್ತಾ ಇತ್ತು. ಎಷ್ಟೋ ಸರಿ ಆ ದೋಸೆ ತರಬೇಕಾದ್ರೆ ಇವರು ಟೇಬಲ್ ಮೇಲೆ ಹತ್ತಿ ನಿಂತ್ಕೊಳ್ಳೋರು, ಅಂದರೆ ದೋಸೆ ಬರುತ್ತೆ ಅಂತ. ಅವನು ಕೂತ್ಕೊಳ್ಳಪ್ಪ ತಂದು ಕೊಡ್ತೀವಿ, ಕೂತ್ಕೊಳ್ಳಿ ಅಂತ ಟೇಬಲ್ ಮೇಲೆ ಹತ್ತಿ ನಿಂತ್ಕೊಳ್ಳೋದು. ಸೊ ನಂತರ ನಾವು 7th ಸ್ಟ್ಯಾಂಡರ್ಡು ಪಬ್ಲಿಕ್ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಅಲ್ಲೇ ಪಾಸ್ ಆಯ್ತು. ನೀವು ಯಾವಾಗಲೂ ನಿಮ್ಗೆ ಅಕ್ಷರಗಳಂದ್ರೆ ಬಹಳ ಇಷ್ಟ ಅಂತೆ. ಊಟ ಮಾಡಿದ್ಮೇಲೆ ಆ ತಟ್ಟೆ ಮೇಲೆ ನೀವು ಯಾವಾಗ ಅಕ್ಷರಗಳನ್ನ ಬರೀತಾ ಇದ್ರಂತೆ, ಅಷ್ಟು ಒಲವು ಎಜುಕೇಶನ್ ಅಂದ್ರೆ ನಿಮಗೆ. ಇವರೆಲ್ಲ ಈ ಫ್ರೆಂಡ್ಸ್ ಎಲ್ಲ ಯಾರು ಸರ್? ಬಹಳ ಸ್ವೀಟ್ ಆಗಿ ಬಂದು ಓ ಮಂಜುನಾಥ್ ಅವ್ರು ಹೇಳ್ತಿರೋದು ಬಹಳ ಖುಷಿ ಆಯ್ತು. ಇಲ್ಲ, ಅವರು ನನ್ನ ಜೊತೆ ಎಲ್ಲ ಓದ್ತಾ ಇದ್ರು. ಪಾಪ ಅವ್ರಿಗೇನಾಯ್ತು, ಮುಂದೆ ವಿದ್ಯಾಭ್ಯಾಸ ಮಾಡ್ಲಿಕ್ಕಾಗಲ್ಲ, ಅದಕ್ಕೋಸ್ಕರ ಈಗಲೂ ಬರ್ತಾರೆ ಅವರು ಬೇರೆ ಬೇರೆ ಕೆಲಸಕ್ಕೆ, ಅಥವಾ ಅವರು ಆರೋಗ್ಯದ ಸಮಸ್ಯೆಗೆ ಬರ್ತಾರೆ. ನಾನು ಪ್ರೀತಿಯಿಂದ ಕಾಣ್ತೇನೆ. ಮೊನ್ನೆ ಒಬ್ಬರು ಗೋಪಾಲ್ ಅಂತ ಯಾರೋ ಬಂದಿದ್ರು, ಇನ್ನೊಬ್ರು ಯಾರೋ ಪುಟ್ಟೇಗೌಡ ಅಂತ ಬಂದಿದ್ರು. ನಾನು ತುಂಬ ರಶ್ ಇತ್ತು, ತುಂಬ ಯಾರೋ VIPs ಎಲ್ಲ ಇದ್ರು ನನ್ನ ರೂಮಲ್ಲಿ. ಆದರೂ ಕೂಡ ನಾನು ಇವ್ರನ್ನಿಬ್ಬರನ್ನೂ ಕೂರಿಸಿ ಕಾಫಿ ಕುಡಿಸಿ ಕಳಿಸ್ದೆ, ಯಾಕೆಂದರೆ ಆ ಪ್ರೀತಿ ಬಹಳ ಮುಖ್ಯ. ನಂತರ ನಾನು ಹೈಸ್ಕೂಲಿಗೆ ಬಂದಂಥ ಸಂದರ್ಭದಲ್ಲಿ, ಈಗ ನಮ್ಮ ದ್ವಾರಕಾನಾಥ್ ಅವರು ಬೆಂಗಳೂರು ಬರ್ತೀರಾ ಹೈಸ್ಕೂಲ್? ಹೌದು, ಬೆಂಗಳೂರಿಗೆ ಬರ್ತೀನಿ. ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ಓದಬೇಕಾದ್ರೆ ಅದು ಟ್ರಾನ್ಸಿಷನ್. ಮೊದಲನೇ ಟೆಸ್ಟಲ್ಲಿ ನಾವೊಂದು 60 ಜನ ಇದ್ವಿ. ನಾನು ಲಾಸ್ಟ್ ಬಂದುಬಿಟ್ಟೆ ಫಸ್ಟ್ 3 months ಟೆಸ್ಟಲ್ಲಿ. ನನಗೆ ಬಹಳ ಬೇಸರ ಆಯಿತು. ಆದರೂ ಇಲ್ಲ, ನಾನು ಇಂಗ್ಲೀಷ್ ಮೀಡಿಯಮ್ ಏನಾದರೂ ಚೆನ್ನಾಗಿ ಕಲಿಬೇಕು ಅಂತ 2ನೇ ಟೆಸ್ಟಲ್ಲಿ ನಾನೇ ಮೊದಲನೇ ಸ್ಥಾನಕ್ಕೆ ಬಂದೆ. ವೆರಿ ಗುಡ್. ಯಾಕೆಂದರೆ ಆವಾಗ ಏನಾಗಿತ್ತು ಅಂದರೆ, ಈಗ ಇಂಗ್ಲೀಷು ಅಷ್ಟು ಇರಲಿಲ್ಲ. ಸುಮಾರು ಇಂಗ್ಲೀಷ್ ಶಾಲೆಗಳು ನಿಮ್ಮ ಇಂಗ್ಲಿಷ್ ಮೇಸ್ಟ್ರು ಸರ್, ನಿಮ್ಮ ಇಂಗ್ಲಿಷ್ ಕಲಿಸಿದ ಮೇಸ್ಟ್ರು ಮಾತಾಡ್ತಿದ್ದಾರೆ. ಎಸ್, looks all right. Don't think Gavaskar quite timed it. With enough pace in the shot for 4 more runs. ರೈಟ್. ಈ ಕ್ರಿಕೆಟ್ ವಿಡಿಯೋಗೂ ನಿಮ್ಮ ಇಂಗ್ಲಿಷ್ ಕಲಿಕೆಗೂ ಏನು ಸಂಬಂಧ? ಅಲ್ಲ, ಇಂಗ್ಲೀಷ್ ಅಂದರೆ ಕ್ರಿಕೆಟಲ್ಲಿ ಕಾಮೆಂಟ್ರಿ ಅಂದರೆ ಆಲ್ಮೋಸ್ಟ್ ಡೈಲಿ 5 hours ಬರ್ತದೆ. ಬೆಳಿಗ್ಗೆ 9:30 10 ಗಂಟೆಯಿಂದ ಸಂಜೆ 5ವರೆಗೆ. ಸೊ ಹಾಗಾಗಿ ಸ್ವಲ್ಪ ಟಿಟ್ಬಿಟ್ಸು. ಈಗ ನೀವು ತೋರಿಸಿದ್ದು ಬಾಬ್ ವಿಲ್ಲಿಸ್ ಬೌಲಿಂಗ್ ಟು ಗವಾಸ್ಕರ್. ಸರ್ ಓಕೆ, ಎಸ್ ಹೇಳಿ ಸರ್. ಬಾಬ್ ವಿಲ್ಲಿಸು ಗವಾಸ್ಕರ್ಗೆ ಬೌಲ್ ಮಾಡ್ತಾ ಇರೋದು, ಬೌಲ್ ಮಾಡಿದಂತ ಕ್ಲಿಪ್ಪಿಂಗ್ ತೋರಿಸಿದ್ರಿ. ಅವಾಗ ಹೆಲ್ಮೆಟ್ ಇರಲಿಲ್ಲ ನೋಡಿ. ಸೊ ಯಾಕೆಂದ್ರೆ ಆಗಿನ ಕಾಲದಲ್ಲಿ ಎಂತೆಂತ ನೋಡಿ, ಬಾಬ್ ವಿಲ್ಲಿಸ್ ಇಸ್ ಬೌಲಿಂಗ್ ಟು ಗವಾಸ್ಕರ್. Yes sir, continue the commentary sir. Bob Willis is bowling to Gavaskar. Gavaskar forward and defense, and the ball he played towards the leg side. Yes. So umpire must be Dicky Bird ansute. I am not very sure. Yes, because Bob Willis bowling to Gavaskar. Gavaskar playing defense, and ball is hitting on the leg stump. Yeah. Lovely sir. So nice. ಅಂದ್ರೆ ಒಂದು ಕಾಮೆಂಟ್ರಿನ ಕೇಳಿ ಅವರು ಇಂಗ್ಲಿಷ್ ಕಲಿತಾರಂತೆ ಅಷ್ಟೇ. ಕಲಿಬೇಕು ಅಂತ ಆಸೆ ಇದ್ರೆ ಅದಕ್ಕೆ ಪುಸ್ತಕನೇ ಬೇಕು, ಟೀಚರೇ ಬೇಕು ಅಂತಲೇ ಇಲ್ಲ. ಕಲಿಬೇಕು ಅಂತ ಮನಸ್ಸು ಬೇಕು ಮೊದಲು, ಆದ್ಮೇಲೆ ಕಲಿಕೆ ಆಗುತ್ತೆ. ಅದರ ಪ್ರೂಫ್ ಇದೆಲ್ಲ. ನಂತರ ನಾನು SSLC ಎಕ್ಸಾಮ್ ಸಂದರ್ಭದಲ್ಲಿ ಏನಾಯಿತು, ನಮ್ಮ ಅಕ್ಕ ಅವ್ರ ಮನೇಲೆ ಓದ್ತಾ ಇದ್ದು ಬೆಂಗಳೂರಲ್ಲಿ. ಅವ್ರ ಮನೆಗೆ ನಮ್ಮ ಭಾವ ಅವ್ರ ಊರಿಂದ ತುಂಬ ನೆಂಟರುಗಳು ಬಂದಿದ್ರು. ಅಂದರೆ ಅವಾಗೆಲ್ಲ ಬೆಡ್ರೂಮ್ ಅಂದರೆ ಒಂದೇ ಇರೋದು, ಇನ್ನು ಮಿಕ್ಕಿದ್ದೆಲ್ಲ ಜಸ್ಟ್ ಹಾಲಲ್ಲೇ ಎಲ್ಲ ಮಲಗಿದ್ರು. ಸೊ ನಾಳೆ ನನಗೆ ಪರೀಕ್ಷೆ ಇದೆ, ಐ ಥಿಂಕ್ ಸೋಷಿಯಲ್ ಸ್ಟಡೀಸೋ ಏನೋ ಇತ್ತು ಅನಿಸುತ್ತೆ. ಸೊ ಓದಲಿಕ್ಕೆ ಈಗ ಲೈಟ್ ಹಾಕಿದರೆ ಅವರೆಲ್ಲ ನಿದ್ದೆ ಮಾಡ್ತಾ ಇದ್ದಾರೆ. ಸೊ ನಮಗೆಲ್ಲ ನಿದ್ದೆ ಬರಲ್ಲ ಅಂತಿದ್ದಾರೆ. ಅದಕ್ಕೆ ನಾನು ನಮ್ಮ ಅಕ್ಕನಿಗೆ ಹೇಳಿದೆ, ಬಚ್ಲು ಮನೆಯಲ್ಲೇ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅಲ್ಲೊಂದು ಟೇಬಲ್ ಹಾಕಿ ಕೊಟ್ಟರೆ ಅಲ್ಲೇ ಓದ್ಕೊಂಡ್ಬಿಡ್ತೀನಿ ಅಂತ. ಸೊ ನಾನು ಅವತ್ತು ರಾತ್ರಿ ಎಲ್ಲ ಅಲ್ಲೇ ಓದಿದ್ದೀನಿ ನಾನು. ಸೊ ಯಾಕೆಂದರೆ ನಮಗೇನು ಓದೋದು ಎಲ್ಲಾದ್ರೇನು, ಅಫ್ಕೋರ್ಸ್ ಫಸ್ಟ್ ಕ್ಲಾಸು ಬಂತು, ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ.
ಅಂಡ್ ದೆನ್ ಬೆಂಗಳೂರಿಂದ ಮೈಸೂರು ಶಿಫ್ಟ್ ಆಗ್ತೀರಾ, ಅದಕ್ಕೆ ಕಾರಣ ಏನ್ ಸರ್? ಅಂದ್ರೆ ಮೈಸೂರು ನಮ್ಮ ಊರಿಗೆ ಹತ್ರ, ಸೊ ಹಾಗಾಗಿ ಮೈಸೂರಲ್ಲಿ ಶಾರದಾ ವಿಲಾಸ್ಗೆ PUC ಗೆ ಸೇರ್ಕೊಂಡೆ ನಾನು. ರೈಟ್, ನಿಮ್ಮ ಶಾರದಾ ವಿಲಾಸ್ ಕಾಲೇಜ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ಕೇಳಿ. ನೀವು PUCಯಲ್ಲಿ 1973ರಿಂದ 75ನೇ ಇಸ್ವಿಯ ತನಕ ಸಹಪಾಠಿಗಳು. ಸೈನ್ಸ್ ಶಾರದಾ ವಿಲಾಸ್ ಕಾಲೇಜ್ನಲ್ಲೇ ಓದಬೇಕು ಅಂತ ನಿಮ್ಮ ತಂದೆಯವ್ರ ಜೊತೆ ಬಂದು ನಮ್ಮ ರೂಮ್ನಲ್ಲೇ ಇರ್ತೀವಿ ಅಂತ ಕೇಳ್ಕೊಂಡಾಗ ನಾನು ದಡದಳ್ಳಿ ನಾಗರಾಜ್ ಇಬ್ರು ನಮ್ಮ ಜೊತೆ ಸೇರಿಸ್ಕೊಂಡು ಒಂದೇ ರೂಮ್ನಲ್ಲಿ ಇದ್ದು, ನೀವು ವಯಸ್ಸಿನಲ್ಲಿ ನಮ್ಗಿಂತ ಕಿರಿಯರ್ ಆದ್ರೂ ಬಹಳ ಆತ್ಮೀಯವಾಗಿ ನಮ್ಮ ಜೊತೆ ಇದ್ರಿ. ಈಗ ನೀವು ನನ್ನ ಸಹಪಾಠಿಯಾಗಿದ್ರಿ ಅನ್ನೋದು ನನಗೆ ಗೌರವದ ವಿಷಯ. ಅವಾಗ ನಿಮ್ಮಲ್ಲಿ ಇಷ್ಟು ದೊಡ್ಡ ಅಂತಃಸತ್ವ ಇದೆ ಅನ್ನೋದು ನಿಮ್ಮ ಸಹಪಾಠಿಗಳನ್ನು ಸೇರಿ ಮೈಸೂರಿನ ಶಾರದಾ ವಿಲಾಸ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರನ್ನು ಸೇರಿ ಯಾರಿಗೂ ಅಂದಾಜಿಲ್ಲ. ನನಗೆ ಅಡಿಗರದೊಂದು ಪದ್ಯ ಯಾವಾಗಲೂ ನೆನಪಾಗ್ತಿರುತ್ತೆ. ಅವನು ಕೂಡ ನನ್ನ ಹಾಗೆ ಉಣ್ಣುತ್ತಿದ್ದ ತಿನ್ನುತ್ತಿದ್ದ, ಚಂದ್ರನನ್ನು ತಾ ಎಂದು ತಾರು ಮಾರು ತೊದಲುತ್ತಿದ್ದ, ಆದರೆ ಅವನೊಬ್ಬನೇ ಬೆಳೆದ ಹೇಗೆ? ನನಗೆ ಅಂಥದೇ ಒಂದು ಅಚ್ಚರಿ ನಿಮ್ಮ ವಿಷಯದಲ್ಲೂ ಇದೆ. ಯಾವುದೇ ಕನ್ನಡ ಸಿನಿಮಾ ಬರಲಿ ಮೊದಲನೇ ಶೋಗೆ ಹೋಗಿ ನೋಡ್ಕೊಂಡು ಬರ್ತಿದ್ರಿ. ನಮ್ಮ ರೂಮ್ ಪಕ್ಕದಲ್ಲೇ ಬೇರೆ ಇನ್ನೊಂದು ಮನೆ ಇತ್ತು. ಅವರು ಕಿಟಕಿ ಹತ್ರ ರೇಡಿಯೋ ಹಾಕೋರು, ಅದು ಇಂಗ್ಲಿಷ್ ನಲ್ಲಿ ಕಾಮೆಂಟ್ರಿ. ಅವ್ರು ಕಿಟಕಿ ಹತ್ರ ಹೋಗಿ ನಿಂತ್ಕೊಂಡು ನೀವು ಹಾಕಿ ಕಾಮೆಂಟ್ರಿನ ಕೇಳ್ತಾ ಇದ್ರಲ್ಲ, ಅವತ್ತು ನಮಗೆ ಅದು ವಿಸ್ಮಯದ ಸಂಗತಿ. ಏನಪ್ಪ ಇಷ್ಟೊಂದು ಇವರಿಗೆ ಹುಚ್ಚು. ಅದಕ್ಕೆ ಸ್ಪಾಂಟೇನಿಯಸ್ ಆಗಿ ಇಂಗ್ಲಿಷು ಕಾಮೆಂಟ್ರಿಯೇಟರ್ ಮಾತನಾಡೋದನ್ನ ನೀವು ಬಹಳ ಮೆಚ್ಕೋತಾ ಇದ್ರಿ. ನಿಜವಾಗ್ಲೂ ಬಹಳ ಟ್ಯಾಲೆಂಟ್ ಪರ್ಸನ್ ಅಂತ ಅಂದ್ಬಿಟ್ಟು ಆಗ್ಲೇನೆ ಅನ್ಕೋತಾ ಇತ್ತು. ಚನ್ನರಾಯಪಟ್ಟಣ ತಾಲೂಕಿನ ಚೋಳೇನಹಳ್ಳಿಯ ಒಂದು ಸಾಧಾರಣ ಹಿನ್ನೆಲೆಯಿಂದ ಬಂದ ಹುಡುಗ ಇಡೀ ನಾಡಿನ ಐಕಾನ್ ಆಗಿ ಬೆಳೆದದ್ದು, ಅಂತಾರಾಷ್ಟ್ರೀಯ ಮಟ್ಟದ ಹೆಸರು ಸಂಪಾದನೆ ಮಾಡಿತ್ತು. ಅದೆಲ್ಲವೂ ರೋಮಾಂಚನದ ವಿಷಯ. ನಿಮ್ಗೆಲ್ಲ ಶುಭಗಳು ಇರಲಿ. ಆ ಕ್ಲಾಸ್ಮೇಟ್ಸ್ ಹೇಳಿದ ಮಾತುಗಳು, ಆ ಶಾರದಾ ವಿಲಾಸ್ ಕಾಲೇಜ್ ಬಗ್ಗೆ ನಿಮಗೇನು ಅನಿಸ್ತಾ ಇದೆ? ಶಾರದಾ ವಿಲಾಸ್ ಕಾಲೇಜು ಮೈಸೂರಿನಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜ್ ಆಗಿತ್ತು. ಸೊ ನಮಗೆ ಶಾರದಾ ವಿಲಾಸ್ ಕಾಲೇಜ್ನಲ್ಲಿ ನಮಗೆ ಪ್ರವೇಶ ಸಿಕ್ತು. ಸೊ ಅವಾಗ ನಾವು ರೂಮ್ ಮಾಡಿಕೊಂಡು 3 ಜನ, ಈಗಾಗಲೇ ನಮ್ಮ ರೂಮ್ಮೇಟ್ ಒಬ್ಬರು ಪುಟ್ಟರಾಜು ಅಂತ ಇದ್ರು, ಒಂದು ವಿದ್ಯಾಶ್ರಮ ಅಂತ ಇತ್ತು ಸರಸ್ವತಿಪುರಮಲ್ಲಿ, ಅಲ್ಲಿ ಊಟ ಓದೋದು ಇಲ್ಲಿ. ಅಂದರೆ ಏನಾಗಿತ್ತು, ಅಲ್ಲಿ ನಮ್ಮ ರೂಮಲ್ಲಿ 4-5 ಜನ 6 ಜನ ಬಂದು ಮಾತಾಡ್ತಾ ಇದ್ರು ಕೂಡ ನನ್ನ ಪಾಡಿಗೆ ನಾನು ಓದ್ತಾ ಇದ್ದೆ. ಸೊ ಅವರೆಲ್ಲ ತಮಾಷೆ ಮಾಡೋರು ಬಂದವರೆಲ್ಲ, ಇದ್ಯಾರಪ್ಪ ಇವ್ರು ಯಾರೋ ಯಾವಾಗಲೂ ಓದ್ತಾನೆ ಇರ್ತಾನೆ. ಅಂದರೆ ಅವರು ಎಷ್ಟು ತಮಾಷೆಗೆ ಹೇಳೋರು ಅಂದರೆ, ಅಯ್ಯೋ ಇವ್ರ ಜೊತೆ ಇದ್ರೆ ನಾವೆಲ್ಲ ಕೆಟ್ಟೋಗ್ಬಿಡ್ತೀವಿ ಅನ್ನೋರು ನನಗೆ. ಸರ್, ನಿಮ್ಮ ಕ್ಲಾಸ್ಮೇಟ್ ಕೃಷ್ಣೇಗೌಡರು, ನಿಮ್ಮ ಬಾಂಡಿಂಗ್ ಹೇಗಿದೆ? ಈಗಲೂ ಮೀಟ್ ಮಾಡ್ತೀರಾ? ಹೌದು, ಮೈಸೂರಿಗೆ ಹೋದಾಗ ಕೆಲವು ಸಭೆ ಸಮಾರಂಭಗಳಲ್ಲಿ ಕೃಷ್ಣೇಗೌಡರು ಕೂಡ ಒಂದು ಅದ್ಭುತವಾದಂಥ ಹೆಸರು ಮಾಡಿದ್ದಾರೆ. ಅತ್ಯುತ್ತಮವಾದಂತಹ ಒಂದು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರಲ್ಲೂ ಕೂಡ ಅದ್ಭುತವಾದಂಥ ಪ್ರತಿಭೆ. ನಮಸ್ಕಾರ. ಬನ್ನಿ ಪುಟ್ಟರಾಜ್ ಅವರೇ. ಪುಟ್ಟರಾಜ್ ಬನ್ನಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಎಸ್ ಪುಟ್ಟರಾಜ್ ಅವರೇ, ನಿಮ್ಮ ನೆನಪುಗಳನ್ನ ಹಂಚ್ಕೊಳ್ಳಿ. ನಿಮ್ಮ ಸ್ನೇಹಿತರು ಇವತ್ತು ನಮ್ಮ ಸಾಧಕರ ಸೀಟಲ್ಲಿ ಕೂತಿದ್ದಾರೆ. 50 ವರ್ಷ ಆಯ್ತು ನಾವು BA, ಇವರು PUC. ಆಗ್ಲೇನೆ ಇವರಿಗೆ ವೈದ್ಯನ ಮನಸ್ಸು ಇತ್ತು ಅನ್ನೋದನ್ನ ನಾನು ಗುರುತಿಸಿದ್ದೆ. ಅದೇನ್ ಸರ್, ಅದು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ತರ ಇನ್ನೇನೋ ಒಂದು ರೊಟ್ಟಿ ಅಲ್ಲ, ಅದು ಪೈಣದ ರೊಟ್ಟಿ ಅಂತ. ಹಿಂದೆ ಏನದು, ಜಾತ್ರೆಗೆ ಹೋಗೋರಿಗೆ ಮಸಾಲೆ ರೊಟ್ಟಿ ಮಾಡ್ಕೊಡೋರು. ನಮ್ಮ ತಾಯಿ ಒಂದ್ಸಲ ನಾಗರಾಜು ಬಂದ್ಬಿಟ್ಟು ಅವ್ರು ಹೋಗಿದ್ದಾಗ ಕೊಟ್ಟು ಕಳಿಸಿದ್ದಾರೆ. ರಾತ್ರಿ 9-9:30 ಬಂದ್ರು. ಅವರು ಹಾಸ್ಟೆಲ್ ಊಟಕ್ಕೆ ಹೋಗ್ತಿದ್ದು. ಆ ರೊಟ್ಟಿನ ತಂದಿದ್ರು ಅವರು. ಊಟ ಮಾಡ್ಕೊಂಡು ಆಗಿನೂ ಬಂದಿದ್ದು. ಹಿಂಗೆ ಅವ್ವ ಕೊಟ್ಟು ಕಳ್ಸೈತೆ ಅಂತ ತಕ್ಷಣ ನಾನು 3 ರೊಟ್ಟಿ ತಿಂದ್ಬಿಟ್ಟೆ. ಅವಾಗ್ಲೂ ಹಂಗಂದವರು, ಹಿಂಗಾದ್ರೆ ನೀನು ಜಾಸ್ತಿ ದಿನ ಬಳಕೆ ಬರಲ್ಲ ಅಂತ. ಆಹಾರದಲ್ಲಿ ಲಿಮಿಟ್ ಇತಿಮಿತಿ ಇಲ್ಲ ಅಂತ. ಆಗ್ಲೇನೆ ಇವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ. ಈ ಸಿನಿಮಾ ಬಗ್ಗೆ ಅಂತೂ ನಾನು PUC ಮತ್ತು MBBS ಆ ಸಂದರ್ಭದಲ್ಲಿ ಯಾವುದೇ ಕನ್ನಡ ಸಿನಿಮಾ ರಿಲೀಸ್ ಆದ್ರೂ ಮೊದಲನೇ ದಿವಸನೇ ನೋಡ್ಬೇಕು. ಹೌದಾ? ಒಂದು ಸನಾದಿ ಅಪ್ಪಣ್ಣ ಅಂತ ಒಂದು ಸಿನಿಮಾ ಬಂದಿತ್ತು, 3 ಶೋನು ನೋಡಿದೆ ಒಂದೇ ದಿವಸ. ಲವ್ಲಿ. ಬಟ್ ಒನ್ ಥಿಂಗು, ಸಿನಿಮಾ ನೋಡಿ ಬಂದ ನಂತರ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ಓದ್ತಿದ್ದೆ ನಾನು. ಬಟ್ ಆದರೆ ನಾನು MD ಮಾಡಬೇಕಾದ್ರೆ, ನಂತರ ನಾನು DM ಕಾರ್ಡಿಯಾಲಜಿ ಮಾಡಬೇಕಾದ್ರೆ ಬಹುಶಃ 3 ವರ್ಷದಲ್ಲಿ ಒಂದು ಸಿನಿಮಾನೂ ನೋಡಲೇ ಇಲ್ಲ. ರೈಟ್, ಬನ್ನಿ ಸರ್ ಕೂತ್ಕೊಳ್ಳಿ, ಮಾತುಕತೆ ಮುಂದುವರ್ಸೋಣ. ಮರಳಿ ಸ್ವಾಗತ ಸರ್. MBBS ಮುಗಿಸ್ತೀರಾ, ನಂತರ MMC ಅಲ್ಲೇ MD ಮಾಡ್ತೀರಾ. ಬಟ್ 1 ವರ್ಷ ನಂತರ ಬೆಂಗಳೂರು ಬರ್ತೀರಾ. ನಾನು ಮೊದಲನೇ ವರ್ಷ MD ಮೈಸೂರು ಮೆಡಿಕಲ್ ಕಾಲೇಜಲ್ಲೇ ಮಾಡ್ತೇನೆ. ಆವಾಗ ನನಗೆ ಮದುವೆ ಆಗುತ್ತೆ. ಸೊ ಆವಾಗ ನಾನು ಬೆಂಗಳೂರು ಮೆಡಿಕಲ್ ಕಾಲೇಜ್ಗೆ ಟ್ರಾನ್ಸ್ಫರ್ ತಗೊಂಡು. ಓಕೆ, ಸೆಕೆಂಡ್ ಇಯರ್ ಇಲ್ಲಿಗೆ ಬರ್ತೀನಿ. ಸೆಕೆಂಡ್ ಇಯರ್ ಇಲ್ಲಿಗೆ ಬರ್ತೀನಿ. ರೈಟ್ ಸರ್. ಆ ದಿನಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡೋಣ. ನಮಸ್ತೆ ಡಾಕ್ಟ್ರೇ. ನೀವು
ನನ್ನನ್ನು ನೋಡಕ್ ಬಂದ ದಿವಸ ಅವತ್ತು ನಮ್ಮ ತಂದೆ ಮನೇಲಿದ್ರು. ನೀವು ಬರೋದು ಅಪ್ಪನಿಗೆ ಗೊತ್ತಿರಲಿಲ್ಲ, ಆದ್ರೆ ಅಮ್ಮನಿಗೆ ತುಂಬ ಹಠ ಇತ್ತು, ನಿಮಗೆ ಕೊಡಬೇಕು ಅನ್ನೋದೊಂದು ಅವ್ರಿಗೆ ಭಾರಿ ಆಸೆ ಇತ್ತು. ನಾನು ವಿಲ್ಸನ್ ಗಾರ್ಡನ್ನಲ್ಲಿ ಬಾಡಿಗೆ ಮನೆ ಇದ್ದೆ. ಆಗ ನಾನು ಒಬ್ಬ ವಿಧಾನಸಭಾ ಸದಸ್ಯ ಕೂಡ ಅಲ್ಲ. ಆ ಸಂದರ್ಭದಲ್ಲಿ ಇವರೇ ನಮ್ಮ ಮನೆಗೆ ಬಂದರು. ನಿಮ್ಮ ಮಗಳನ್ನ ನಾನು ಮದುವೆ ಮಾಡ್ಕೊಳ್ಬೇಕು ಅನ್ನೋ ಅಭಿಲಾಷೆಯಿಂದ ಬಂದಿದ್ದೇನೆ, ನೀವು ಅನುಮತಿ ಕೊಡಬೇಕು ಅಂತ ಕೇಳಿದರು. ನಾನು ತುಂಬ ಹೇಳಿದೆ ಅವರಿಗೆ, ಸುಮ್ಮನೆ ಯಾವುದೋ ಒಂದು ತಪ್ಪು ಕಲ್ಪನೆಯಿಂದ ನೀವು ನನ್ನ ಮಗಳ ಮದುವೆ ಮಾಡ್ಕೊಳ್ತೀವಿ ಅಂತ ಬಂದಿದ್ದೀರಿ. ನಾನು ವಿರೋಧ ಪಕ್ಷದ ನಾಯಕನಾಗಿ ಹೋರಾಟ ಮಾಡೋದಂತ ಕಾಲದಲ್ಲಿ ಹಣ ಮಾಡಿದ್ದೀನಿ ಅನ್ನೋ ಭಾವನೆಯಿಂದ ನೀವು ಬಂದಿರಬಹುದು. ನನ್ನ ಕೈಲಿ ಸಾಧ್ಯ ಇಲ್ಲ, ದಯಮಾಡಿ ಮಿಸ್ಟೇಕ್ ಮಾಡ್ಕೋಬೇಡಿ. ನನ್ನ ಹತ್ರ 1697 ಅಂಬಾಸಿಡರ್ ಕಾರ್ ಇತ್ತು. ಆ ಕಾರಿಗೆ ಕೂರಿಸ್ಕೊಂಡೆ, ನಾನೇ ಡ್ರೈವ್ ಮಾಡಿದೆ, ಕಬ್ಬನ್ ಪಾರ್ಕಿಗೆ ಕರ್ಕೊಂಡು ಹೋದೆ. ಈ ತರ ನೀವು ಯಾವುದೋ ತಪ್ಪು ಕಲ್ಪನೆಯಿಂದ ನನ್ನ ಮಗಳ ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳಬಾರ್ದು. ಇದು ಸುಮಾರು 1 ಗಂಟೆ ಮೇಲೆ ನಮ್ಮಿಬ್ಬರಲ್ಲೇ ಚರ್ಚೆ. ಕೊನೆಗೆ ನಾನು ಸೋಲ್ಬೇಕಾಗ್ತದೆ. ಆಯ್ತು, ನನ್ನ ಮಗಳನ್ನು ಕೊಡ್ತೀನಿ, ಬನ್ನಿ ಮನೆಗೆ ಹೋಗೋಣ. ಆಗ ನನ್ನ ಮಗಳಿಗೆ ಹೇಳಿದೆ, ಅಮ್ಮ ನೀನು ಕಾಫಿ ಉಪ್ಪಿಟ್ಟು ಏನಾರ ಮಾಡಿದ್ರಿ ತಂದು ಕೊಡು ಡಾಕ್ಟರ್ ಮಂಜುನಾಥ್, ಹಠ ಹಿಡಿದಿದ್ದಾರೆ. ನನ್ನ ಮಗಳು MSc ಮಾಡ್ತಾ ಇದ್ಲು. ಅವ್ರ ತಂದೆ ತಾಯಿ ನಾವು ಅವರು ಎಲ್ಲ ಒಪ್ಕೊಂಡು ಮದುವೆ ಮಾಡ್ಕೊಂಡು. ಮಂಜುನಾಥ್ ಅವರು ಬುದ್ಧಿವಂತರು, ಒಳ್ಳೆಯವರು, ಅವರು ಎಲ್ಲದರಲ್ಲೂ ನಮಗೆ ಹೋಯ್ತು. ಅದರಿಂದ ಮದುವೆ ಮಾಡಿದ್ರು. ಮೇ 25 ನಂದೊಂದು ಎಕ್ಸಾಮು, 26 ಬದುಕಿನ ಎಕ್ಸಾಮು. ಹೆಂಗೆ ಅಂದರೆ ನಿಮ್ಮ ಜೊತೆ ನಿಶ್ಚಿತಾರ್ಥ. ನಂದು MSc ಮುಗಿದ ತಕ್ಷಣ ನಿಮ್ಮದು MD ಮುಗೀತು, ನನಗೂ ಇಲ್ಲಿ ಗೌರ್ಮೆಂಟ್ ಜಾಬ್ ಆಯಿತು. ಆವಾಗ ನಿಜವಾದ ಪರೀಕ್ಷೆ ನನ್ನ ಬದುಕಲ್ಲಿ ಶುರುವಾಯಿತು. ನಾನು ಕೆಲಸಕ್ಕೆ ಸೇರಬೇಕು ಅಥವಾ ನಿಮಗೆ ನೆರಳಾಗಿ ನಿಲ್ಲಬೇಕು ಅಂತ ಯೋಚನೆ ಮಾಡಿದೆ. ಅವತ್ತಿನ ದಿವಸ ನಾನು ನನ್ನ ಕೆಲಸ ಬಿಟ್ಟು ನಿಮ್ಮನ್ನೇ ಆಯ್ಕೆ ಮಾಡಿ ನಿಮ್ಮ ಜೊತೆಲೇ ಮಣಿಪಾಲಕ್ಕೆ ಬಂದೆ. ಮದುವೆಗೆ ಏನೂ ತಗೊಳ್ಳಿಲ್ಲ. ನಾನು ಒಂದು ಸೂಟ್ ಬಟ್ಟೆ ಕೊಡ್ತೀನಿ, ಅದನ್ನು ತಗೊಳ್ಳಿಲ್ಲ. ಆ ಮದುವೆ ಕಾರ್ಯಕ್ರಮ ಮುಗಿಯಿತು. ಅವ್ರ ತಂದೆ ತಾಯಿಗಳ ಸಹಮತ. ನನಗೆ ಯಾವುದೋ ಒಂದು ಪಟ್ಟಿ ಅಷ್ಟು ಪೂರ್ವದಲ್ಲಿ ಏನೋ ಸಂಬಂಧ ಇರಬೇಕು. ಇವತ್ತು ಸಂಸ್ಥೆ ಬಹಳ ಎತ್ತರಕ್ಕೆ ಬೆಳೆದಿದೆ, ತುಂಬಾ ಎತ್ತರಕ್ಕೆ ಬೆಳೆದಿದೆ. ಬಡವರ ಪರವಾಗಿ ಮಂಜುನಾಥ್ ಪರವಾಗಿ ಬಡ ಅಂತ ವ್ಯಕ್ತಿ ನನ್ನ ಮಗಳನ್ನು ಮದುವೆ ಮಾಡಿಕೊಂಡಿದ್ದೆ. ನಾನು ಒಬ್ಬ ಪುಣ್ಯಶಾಲಿ, ಭಾಗ್ಯವಂತ. ನಮಸ್ಕಾರ, ವೆಲ್ಕಮ್. ಸ್ವಾಗತ ಸ್ವಾಗತ ಸ್ವಾಗತ. ನಮಸ್ತೆ ಡಾಕ್ಟ್ರೇ. ಹೇಗಿದೆ ಈ ಜಾಗ? ಏನಂತ ಬಿಸಿ ಇಲ್ಲ. ಈಗ ಹೇಳ್ತಾರೆ ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಅವರ ಹೆಂಡತಿ ಇರ್ತಾರೆ ಅಂತ, ಬಟ್ ಅವರು ನನ್ನ ಹಿಂದೆ ಎಲ್ಲ ನನ್ನ ಜೊತೆಯಾಗೇ ಇದ್ದಾರೆ. ಯಾಕೆಂದರೆ ಅವರು MSc ಹೋಮ್ ಸೈನ್ಸ್ ಮಾಡಿ ದೆನ್ PhD ಇನ್ ಚೈಲ್ಡ್ ಡೆವಲಪ್ಮೆಂಟ್ ಮಾಡಿ. ಸೊ ಅವ್ರೇನಾದರೂ ಅಕಸ್ಮಾತ್ ಅವರು ಕೂಡ ಕೆಲಸಕ್ಕೆ ಸೇರಿದರೆ ನಾವು ಈ ಸಾಧನೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಮಕ್ಕಳನ್ನ ಈ ರೀತಿ, ಯಾಕೆಂದರೆ ನಮ್ಮ ಮಕ್ಕಳು ಈಗ ಒಬ್ಬ ಹೃದ್ರೋಗ ತಜ್ಞ ಆಗಿದ್ದಾನೆ ಮಗಳು ಡರ್ಮಟಾಲಜಿಸ್ಟ್ ಆಗಿದ್ದಾಳೆ. ಬರೀ ಅವರಿಗೆ ವಿದ್ಯಾಭ್ಯಾಸ ಕಲಿಸಿಲ್ಲ, ಅವರು ಸಂಸ್ಕಾರ ಕಲಿಸಿದ್ದಾರೆ. ಅದು ಬಹಳ ಮುಖ್ಯವಾದದ್ದು. ಸಂಸ್ಕಾರ ನಾನೊಬ್ಬಳೇ ಅಲ್ಲ, ಅವರು ಕಲಿಸಿದ್ದಾರೆ. ಸಮಾಜದ ಸೇವೆ ಮಾಡಬೇಕು ಅಂತ ಹೇಳಿಕೊಟ್ಟ ಮಹಾನ್ ಭಾವನೆ ಅವ್ರ ಮಗನಿಗೆ. ಅವನ ಮಗ PUC ಓದಬೇಕಾದ್ರೆ ಅವ್ನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಕೆಮಿಸ್ಟ್ರಿ ವಾಸ್ ಇಸ್ ಫೇವ್ರೆಟ್ ಸಬ್ಜೆಕ್ಟ್. ಬಟ್ ತಂದೆ ನೋಡಿ ನಾನು ಡಾಕ್ಟ್ರೇ ಆಗ್ತೀನಿ ಅಂತ. ಅದಷ್ಟೇ ಅಲ್ಲ, ಅವನು ಸ್ವಲ್ಪ ಹೆಸರು ಮಾಡಿದಾನೀಗ. ಇಷ್ಟು ದಿವಸ ಡಾಕ್ಟರ್ ಮಂಜುನಾಥ್ ಅವ್ರ ಹೆಂಡತಿ ಅಂತ ಹೇಳ್ತಿದ್ರು, ಈಗ ಸಾತ್ವಿಕ್ ಅವ್ರ ಅಮ್ಮ ಅಲ್ವಾ ನೀವು? ನನಗೆ ಹೆಮ್ಮೆ ಅಂತ ಗಂಡ ಅಂತ ಮಗ ಅಂತ ಹೇಳಿ. ನಿಮ್ಮ ವೆಡ್ಡಿಂಗ್ ವಿಡಿಯೋ ಬೇಕು ಅಂತ ನಾವು ತುಂಬಾ ಹುಡುಕಿದ್ವಿ, ಸಿಕ್ಲೇ ಇಲ್ಲ ನಮಗೆ. ಬಹಳ ಸಿಂಪಲ್ ಆಗಿ ನಡೀತಂತೆ, ವಿಡಿಯೋಗ್ರಾಫರ್ ಇರ್ಲಿಲ್ವಂತೆ, ಹೌದಾ? ಹೌದು. ಅಂದ್ರೆ ಏನಾಯ್ತು ಅಂದ್ರೆ, ಸನ್ಮಾನ್ಯ ನಮ್ಮ
ಮಾವನವರಾದ ದೇವೇಗೌಡರು ಅವರು, ನಾನು MD ಓದ್ತಾ ಇದ್ದೆ ಮೈಸೂರಲ್ಲಿ ಫಸ್ಟ್ ಇಯರು, ಅಲ್ಲಿ ಮೈಸೂರಿಗೆ ಬಂದಿದ್ರು ಅವರು ಹಾಸ್ಟೆಲಲ್ಲಿ. ನಾವು PG ಹಾಸ್ಟೆಲಲ್ಲಿ ಇದ್ವಿ. ಸ್ವಲ್ಪ ಅವರು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು, ಸಹಜ ತಾನೇ ಮಗಳು ಕೊಡಬೇಕಾದ್ರೆ. ಸೊ ನನಗೆ ಹೇಳಿದ್ರು ಅವರು, ನನ್ನ ಹತ್ರ LICನಲ್ಲಿ 75,000 ರೂಪಾಯಿ ಇದೆ ಅಷ್ಟೇ. ಅವ್ರಿಗೇನು ಏನಾದರೂ ಈ ಹುಡುಗನಿಗೆ ವ್ಯಾಮೋಹ ಇದೆ, ಹಣದ ವ್ಯಾಮೋಹ ಇದೆಯಾ, ಅಥವಾ ಏನಾದರೂ ಈ ರಾಜಕೀಯ ದವರ ಮನೆಯಲ್ಲಿ ಸಂಬಂಧ ಮಾಡಬೇಕು ಅನ್ನೋ ಏನಾದರೂ. ನಾನೊಂದು ಮಾತಾಡ್ತೀನಿ. ಇವ್ರು ಬರೋಕ್ಕಿಂತ ಮುಂಚೆ ಒಬ್ಬ MSc HG ಓದಿದ ಹುಡುಗ ಬಂದಿದ್ದ. ಬಂದ್ 2 ದಿವಸಕ್ಕೆ ಆ ಹುಡುಗಿ ಹೆಸರು ಬ್ಯಾಂಕ್ ಅಕೌಂಟ್ ಇದೆಯಾ, ಎಷ್ಟು ಅಮೌಂಟ್ ಇದೆ ಅಂತ ಚೆಕ್ ಮಾಡಿದ್ರು. ಅದ್ರ ಅನುಭವ ನನ್ನ ತಂದೆಗೆ. ಅದೇ ಕಾರಣಕ್ಕೆ ಅವ್ರು ಇರೋದನ್ನ ಅವ್ರ ಹತ್ರ ಮನಸ್ಸು ಬಿಚ್ಚಿ ಹೇಳಿರೋದು. ಸೊ ಅದಕ್ಕೆ ನನಗೆ ಕೇಳಿದ್ರು, ಅವ್ರು ಏನು ಹೇಳಿದ್ರು ಅಂದರೆ, ನಾನೀಗ ನನಗೇನು ಅಧಿಕಾರ ಇಲ್ಲ, ಮುಂದೆ ನಾನು ಅಧಿಕಾರ ಬರ್ಬೋದು, ಅಥವಾ ನಾನು ಈ ರಾಜ್ಯದ ಮುಖ್ಯಮಂತ್ರಿನಾರು ಆಗ್ಬೋದು, ಅಥವಾ ಬಿಕಾರಿನಾರು ಆಗ್ಬೋದು. ಸೊ ಅಂದರೆ ಅವರು ನಿಜವಾಗ್ಲೂ ನಮ್ಮ ಆ ಸಂಬಂಧ ಇಷ್ಟಪಟ್ಟು ಬಂದಿದ್ದಾನ ಹುಡುಗ ಅನ್ನೋದ್ರ ಬಗ್ಗೆ ಇದು. ಆವಾಗ ನಮಗೇನಾಗಿತ್ತು ಅಂದರೆ, ನಾವು ಯಾಕೆಂದರೆ ಹೊಳೆನರಸೀಪುರ ಚನ್ನರಾಯಪಟ್ಟಣ ಪಕ್ಕದ ಊರೇ, ಬಟ್ ದೇವೇಗೌಡರ ಫ್ಯಾಮಿಲಿನಲ್ಲಿ ತುಂಬ ಅವರು ದೈವ ಭಕ್ತರು, ಸಂಸ್ಕಾರ ಇದೆ ಅಂತ ಎಲ್ಲ ಮಾತಾಡೋರು ನಮ್ಮಲ್ಲಿ. ಸೊ ನಮ್ಮ ತಂದೆಗೂ ಬಹಳ ಇಷ್ಟ ಇತ್ತು, ತಾಯಿಗೂ ತಂದೆಗಂತೂ ತುಂಬಾ ಇಷ್ಟ ಇತ್ತು. ಸೊ ನಾನು ಹೇಳಿದೆ, ಒಂದು ದೇವಸ್ಥಾನದಲ್ಲೇ ಮದುವೆ ಮಾಡಿಬಿಡಿ ಅಂತ ಹೇಳಿದೆ ನಮ್ಮ. ಆಗ ಅವ್ರೇನು ಹೇಳಿದರು ಅಂದರೆ, ಇಲ್ಲ ಇದು ನಮ್ಮ ಮನೆಯಲ್ಲಿ ಆಗ್ತಾ ಇರತಕ್ಕಂಥ ಮೊದಲನೇ ಮದುವೆ, ನಾನು ಹಲವಾರು ಸ್ನೇಹಿತರನ್ನು ಕರಿಬೇಕಾಗತ್ತೆ. ಹಾಗಾಗ್ಬಿಟ್ಟು ಒಂದು ಒಕ್ಕಲಿಗರ ಸಂಘದಲ್ಲಿ ಮದುವೆ ಆಯಿತು. ನಂತರ ಸಂಜೆ ಗಾಯನ ಸಮಾಜದಲ್ಲಿ ರಿಸೆಪ್ಷನ್ ಆಯಿತು. ಆವಾಗ ಕೆಲವರು, ಆವಾಗ ತಾನೇ ವಿಡಿಯೋ ಬಂದಿತ್ತು. ಸೊ ಅದಕ್ಕೆ ಅವ್ರು ಹೇಳಿದರು, ಇಲ್ಲ ಅವೆಲ್ಲ ಆಡಂಬರದ ಮದುವೆ ನಮಗೆ ಬೇಕಾಗಿಲ್ಲ. ಸೊ ಅದರಿಂದ ನಮ್ಮ ಮದುವೆ ವಿಡಿಯೋ ಆಗಲೇ ಇಲ್ಲ. ಸೊ ನಂತರ ಅವರು ನನಗೆ ಇದೊಂದು ಉಂಗುರ ತೊಡ್ಸಿದ್ರು, ಈಗಲೂ ಹಾಕೊಂಡಿದ್ದೀನಿ. ಅದವರು ಯಾವ ಕಾರಣಕ್ಕೂ ಬಿಚ್ಚಲ್ಲ, ಯಾವ ಕಾರಣಕ್ಕೂ ತೆಗಿಲ್ಲ. ಅದು ಅಷ್ಟು ಆಶೀರ್ವಾದ ಮಾಡಿ ಒಳ್ಳೆ ಮನಸ್ಸಿಂದ ಕೊಟ್ಟಿದ್ದಾರೆ. ಆದ್ರೆ ಇನ್ನೇನು ಒಡವೆ ಹಾಕೋದು ಇಲ್ಲ. ನಮ್ಮ ಅತ್ತೆ ಮಾವ ಅವರ ಆಶೀರ್ವಾದ ನಿಜವಾಗ್ಲೂ ಪ್ರೇರಣೆ ಆಗಿದೆ. ಸಂಸ್ಕಾರ ಅನ್ನೋದು ತುಂಬಿ ತುಳುಕುತ್ತೆ. ಏನಪ್ಪ ಇದು? ನನಗೆ ನಿಶ್ಚಿತಾರ್ಥ ಆದ್ಮೇಲೆ ಮಾತಾಡಕ್ಕಾಗಿರ್ಲ ನಾವಿಬ್ರು. ನೆಕ್ಸ್ಟ್ ಡೇಗೆ 2 ದಿವಸಕ್ಕೆ ಒಂದು ಕಾಗದ ಬಂತು. ನಾನು ಇನ್ನೊಬ್ರು ಲೆಟರ್ ನಾನು ಹೆಂಗ್ ಓದ್ಲಿ? ನೀವೇ ಓದ್ಬಿಡಿ ಸರ್, ನೀವೇ ಬರ್ದಿರೋದು. ನಾವು ಇನ್ನೊಬ್ರು ಲೆಟರ್ ನಾವು ಓದಂಗಿಲ್ಲ. This is a prodromal letter between us. I hope you must be relaxing after theory examination. That's it. Yeah. My work here at Mysore is just routine and laborious. My good friends and teachers want to see your photograph. If there is no objection. Yes. ಈ ನಿಶ್ಚಿತಾರ್ಥ ಆದ್ಮೇಲೂ ಒಂದು ಕಾಗದ ಬರೆಯಕ್ಕೆ ಆ ಕಾಲದಲ್ಲಿ ಪರ್ಮಿಷನ್ ತಗೊಂಡು ಬರೆಯೋದಾದ್ರೆ ಬರಿ ಅಂತ ಬರ್ದಿದ್ರು ಅವರು. ಸರ್, ಇವಾಗ ಮದುವೆಗೆ ಮೊದಲೇ ಫೋಟೋ ಶೂಟ್ ಆಗಿ ಮದುವೆ ದಿವಸನೇ ಮದುವೆ ಇಂಟ್ರೆಸ್ಟೇ ಇರೋದಿಲ್ಲ. ಹೌದು ಸರ್. ಈಗ ಮೇಡಮ್, ಜೊತೆಗೆ 4 ದಶಕಗಳು ದಂಪತಿಗಳಾಗಿ ನೀವಿಬ್ರಿಗ ನವ ದಂಪತಿಗಳು ಈ ಪ್ರೋಗ್ರಾಮ್ ನೋಡ್ತಿರ್ತಾರೆ. ಏನಾರು ಕಿವಿ ಮಾತು? ಹೆಣ್ಮಕ್ಳಿಗೆ ವಿದ್ಯೆ ಖಂಡಿತ ಬೇಕು. 2ನೇದಾಗಿ ಅವರಿಗೆ ತಾಳ್ಮೆ ಇರಬೇಕು. ತಾಳ್ಮೆ ಏನಕ್ಕೆ ಬೇಕು ಅಂದ್ರೆ, ಆ ಸಂದರ್ಭದಲ್ಲಿ ಒಂದು ಡಿಸಿಷನ್ ತಗೋಬೇಕಾದ್ರೆ, ಈಗ ನಾನು ನಿಜ ಹೇಳಬೇಕು ಅಂದ್ರೆ, ನಂಗೆ ಕೆಲಸದ ಆರ್ಡರ್ ಇದ್ದಾಗ ನಾನು ನಮ್ಮ ತಂದೆಗೆ ಹೇಳಿದೆ. ಯಾತಕ್ಕೆ ಅಂದ್ರೆ, ನಮ್ಮ ತಂದೆ ಪ್ರತಿಯೊಂದು ಮನೆ ಕೆಲಸ ಮಾಡ್ಬೇಕು ಅಂತ ನಮಗ್ ಕಲಿಸಿದ್ರು. ತಂದೆ ಹತ್ರ ಹೋಗಿ ಹೇಳಿದೆ, ನಾನು 3 ವರ್ಷ ಅವ್ರು ಹೋಗಿ ಬರ್ತಾರೆ ಬಿಡಿ. ಫಸ್ಟ್ ಹೇಳಿದ್ದು ನಿಜ, ಹೋಗಿ ಬರ್ತಾರೆ, ನಾನು ಇರ್ತೀನಿ ಬಿಡಿ. ಅವ್ರು ಊಟದ್ದು ಆರೋಗ್ಯದ್ದು ಏನಮ್ಮ, ಇದ್ರದ್ದು ಏನು ಉಪಯೋಗ ಇಲ್ಲ, ಅದು ಮುಖ್ಯ ಆದ್ರು. ಅದು ಆ ಟೈಮಲ್ಲಿ ತಂದೆ ತಾಯಿಗಳು ಗೈಡ್ ಮಾಡಬೇಕು. ಒಂದು, ಅವ್ರು ಹೇಳಿದ್ದನ್ನ ಒನ್ ಸೈಡೆಡ್ ಆಗಿ ಹೇಳ್ತಿದ್ದಾರೆ ಅಂತ ಯೋಚಿಸಬಾರ್ದು. ಯಾವ ಕಾರಣಕ್ಕೆ ಹೇಳ್ತಾರೆ ಅಂತ ದೂರದೃಷ್ಟಿ ಇಟ್ಕೋಬೇಕು ಹೊರತು ಆ ಕ್ಷಣಿಕದಕ್ಕೆ ಬರಬಾರ್ದು. ನಾನು ಅವತ್ತಿಂದ ಒಂದು ಯೋಚನೆ ಮಾಡಿದ್ರೆ ಸಮಾಜಕ್ಕೆ ಇಷ್ಟು ದೊಡ್ಡ ಕೊಡುಗೆ ಆಗ್ತಿರ್ಲಿಲ್ಲ ಅನ್ಸತ್ತೆ. ಆಗ್ತಿರ್ಲಿಲ್ಲ ಅನ್ಸತ್ತೆ. ಯಾಕೆಂದ್ರೆ ಮಕ್ಕಳದೆಲ್ಲ ಇರೋದು ಆ ಜವಾಬ್ದಾರಿ ಇವ್ರದ್ದು ತುಂಬಾನೇ. ಬೆಳಗ್ಗೆ ಹೋದ್ರೆ ಸಾಯಂಕಾಲನೇ. ಹೌದು. ಕೆಲ್ಸಕ್ಕೆ ಸೇರಿದ್ಮೇಲೆ ಸಾಯಂಕಾಲ 5 ಗಂಟೆಗೆ ಅವ್ರದ್ದು ಒಂದು ಫೋನ್ ಬಂದೇ ಬರೋದು. ಈಗ ಯಾವ ಫೋನು ಬರಲ್ಲ. ಅದು ಕಂಪ್ಲೇಂಟ್ ಅಲ್ಲ, ಅವ್ರಿಗಿರೋ ಜವಾಬ್ದಾರಿ ಹೇಳ್ತಿದ್ದಿಲ್ಲ. ಆ ಜವಾಬ್ದಾರಿನ ಅರ್ಥ ಮಾಡ್ಕೊಂಡಿದ್ದೀರಾ? ಮನೆಗೆ ಬಂದಾಗ್ಲೂ ಅವ್ರು ಜಾಸ್ತಿ ಟಿವಿ ಹಾಕಿ ಕ್ರಿಕೆಟ್ ನೋಡ್ತಿರ್ತಾರೆ. ನಾನು ಜಗಳ ಆಡ್ಬೋದು, ಬೆಳಗ್ಗೆಯಿಂದ ಎಲ್ಲ ಈಗ ಕ್ರಿಕೆಟ್ ನೋಡ್ತಿದ್ರೆ 2 ನಿಮಿಷ ಮಾತಾಡಿ ಅಂತ ಇಲ್ಲ. ಅವ್ರಿಗೆ ರಿಲ್ಯಾಕ್ಸ್ ಆಗಬೇಕು. ಅವ್ರ ಜವಾಬ್ದಾರಿ ನಾನು ಮುಗಿಸಿರ್ತೀನಿ ಇಲ್ಲಿ, ಅವ್ರಿಗೆ ಫಸ್ಟ್ ರಿಲ್ಯಾಕ್ಸ್ ಆಗಬೇಕು. ಏನಾದರೂ ಇದ್ರೆ ಆಮೇಲೆ ಊಟ ಮಾಡ್ಬೇಕಾದ್ರೆ ಹೇಳ್ತೀನಿ ಅಷ್ಟೇ. ಎಷ್ಟು ಚೆನ್ನಾಗಿದೆ ಇದನ್ನ ಸರ್. ನಮ್ಮ ಟೀಮ್ ಅವರು
ನಿಮ್ಮ 40 years ಆಫ್ ಟುಗೆದರ್ನೆಸ್ನ ಮೇಡಮ್ ನಿಮ್ಮ ಕುಟುಂಬದವರು ನಿಮಗೆ ವಿಶಸ್ ಕಳಿಸಿದ್ದಾರೆ, ಅದನ್ನ ನೋಡ್ತಾ ಪ್ಲೀಸ್ ಸೆಲೆಬ್ರೇಟ್. ನೀವ್ ಏನ್ ಮಾಡ್ತಿದ್ದೀರಾ ಅಂತ ನೋಡ್ತಿದ್ದೆ ನಾನು. ಅಂದರೆ ಬಹಳ ಮುಖ್ಯವಾದದ್ದು ಅಂದರೆ ಒಂದು ಸಂಸಾರದಲ್ಲಿ ಸಾಮರಸ್ಯ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಇಸ್ ಇಂಪಾರ್ಟೆಂಟ್. ಕರೆಕ್ಟ್. ಸೊ ಯಾವಾಗಲೂ ಅದಕ್ಕೆ ಹೇಳ್ತಾ ಇರ್ತೀವಿ, ಮನೆಯಲ್ಲಿ ಟೆಂಪ್ರೇಚರ್ ಕಡಿಮೆ ಇದ್ದರೆ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಏರ್ ಕಂಡೀಷನಿಂಗ್ ಎಫೆಕ್ಟ್ ಇರುತ್ತೆ. ಬಹಳ ಚೆನ್ನಾಗಿದೆ. ಮನೆಯಲ್ಲಿ ಟೆಂಪರೇಚರ್ ಕಡಿಮೆ ಇದ್ರೆ ಜಗತ್ತೇ AC ಅನಿಸ್ಬಿಡುತ್ತೆ ಸರ್. ಹೌದು, ಬಹಳ ಮುಖ್ಯವಾದದ್ದು. ನಂತರ ಯಾವುದೇ ಒಂದು, ಯಾಕೆಂದ್ರೆ ನಾನು ಹೇಳಿದ್ದೇ ಸರಿ ಅಂತ ಯಾರು ಭಾವಿಸಬಾರ್ದು. ನಮ್ಮ ವೃತ್ತಿ ಆಗ್ಬೋದು, ಸಂಸಾರದ ವಿಚಾರ ಆಗ್ಬೋದು. ಎ ಲಿಸ್ನರ್ ಈಸ್ ಎ ಲೀಡರ್ ಅಂತ ಹೇಳ್ತೀವಿ. ಎ ಲಿಸ್ನರ್ ಈಸ್ ಎ ಲೀಡರ್. ಮದುವೆ ಆದ ಹೊಸದಲ್ಲಿ ನಮ್ದೊಂದು ಒಪ್ಪಂದ ಆಯ್ತು, ಶಪಥ ಇತ್ತು. ಶಪಥ ಏನು ಅಂದ್ರೆ ಅವ್ರು ಸಿಟ್ಟು ಮಾಡ್ಕೊಂಡು ಏನಾದ್ರು ಮಾತಾಡಿದ್ರೆ ನಾನ್ ಮೌನವಾಗಿರ್ಬೇಕು, ನಾನೇನಾದ್ರೂ ಹೈ ಪಿಚ್ಗೆ ಹೋದ್ರೆ ಅವ್ರು ಮೌನವಾಗಿರ್ಬೇಕು. ಆದ್ರೆ ಎಷ್ಟೊತ್ತು 1 ಗಂಟೆ ಒಳಗೆ ಇಬ್ರು ಮಾತಾಡ್ಬೇಕು. ಎಂತ ಸೀರಿಯಸ್ ಇಶ್ಯೂ ಇದೆ. ಸೂಪರ್ 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 ಸೂಪರ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ, ನಿಮ್ಮ ಮಾತುಗಳನ್ನ ಆಗಾಗ ಹಂಚ್ಕೊಳ್ತಾರಿ. ರೈಟ್ ಸರ್, 88-89 ಅಲ್ಲಿ ಉಪನ್ಯಾಸಕರಾಗಿ ಜಯದೇವಾಗ ಸೇರ್ತೀರಿ. ನಂತರ ಕ್ರಮೇಣ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಡೈರೆಕ್ಟರ್ ಆಗಿ ಒಂದು ದೊಡ್ಡ ಇತಿಹಾಸವನ್ನ ಅಲ್ಲಿ ಸೃಷ್ಟಿ ಮಾಡಿದಿರಿ. ಅದರ ಬಗ್ಗೆ ನಮ್ಮ ವೀಕೆಂಡ್ 10 ಏನ್ ಹೇಳುತ್ತೆ ನೋಡ. ಹಲೋ ಡಾಕ್ಟರ್ ಮಂಜುನಾಥ್. ನಮಸ್ಕಾರ ಸರ್. ಮಂಜುನಾಥ್ ಒಂದು ವ್ಯಕ್ತಿ ಅಲ್ಲ, ಅದು ಶಕ್ತಿ ಅಂತ ಹೇಳ್ಬೋದು ನಾವು. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ BME ಪ್ರೊಸೀಜರ್ ಮಾಡಿದ್ದಾರೆ ಹಾಗೂ ಅವರದೇ ಆದ ಒಂದು ಸಂಶೋಧನೆಯ ಪ್ರಕಾರ ಅವರದೇ ಆದ ಒಂದು ಮಂಜುನಾಥ್ ಟೆಕ್ನಿಕ್ ಅನ್ನೋದೊಂದು ಸರಳವಾದ ವಿಧಾನವನ್ನು ಸಹ ಕಂಡುಕೊಂಡಿದ್ದಾರೆ. ಎಲ್ಲ ಕಡೆನೂ ಮೊದಲು ದುಡ್ಡು, ಆಮೇಲೆ ಟ್ರೀಟ್ಮೆಂಟ್ ಇದೆ. ಇಲ್ಲಿ ಏನು ಗೊತ್ತಾ, ಟ್ರೀಟ್ಮೆಂಟ್ ಫಸ್ಟ್, ಪೇಮೆಂಟ್ ನೆಕ್ಸ್ಟ್ ಅನ್ನೋದು ಇವರ ಒಂದು ಯಾವಾಗಲೂ ಸ್ಲೋಗನ್. ಸರ್ಕಾರಿ ಆಸ್ಪತ್ರೆಯಾಗಿದ್ದರೂ ಯಾವುದೇ ಖಾಸಗಿ ಆಸ್ಪತ್ರೆಗಳಿಗೆ ಕಡಿಮೆ ಇರೋದ ರೀತಿಯಲ್ಲಿ ಅದಕ್ಕಿಂತ ಒಂದು ಕೈ ಮಿಗಿಲಾಗಿ ತನ್ನ ಸೇವೆಯನ್ನು ಮುಂದುವರ್ಸ್ಕೊಂಡು ಬರ್ತಾ ಇದೆ. ನಮಗೂ ಹಾರ್ಟ್ ಪ್ರಾಬ್ಲಮ್ ಬಂದಿದೆ. ಮಂಜುನಾಥ್ ಸಹ ಸ್ಪೆಷಲ್ ಹೆಲ್ಪ್ ಮಾಡಿದ್ದು. ನಮ್ಮ ಹತ್ರ ಏನು 5 ಪೈಸಾ ಖರ್ಚು ಮಾಡೋಕೆ ಬಿಟ್ಟಿಲ್ಲ. ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದ ನಂತರ ನಾನು ಆಗ ಹೇಳಿದ್ದು ನಿಮಗೆ ನೆನಪಿದೋ ಇಲ್ಲವೋ ಗೊತ್ತಿಲ್ಲ, ಧರ್ಮಸ್ಥಳದ ಮಂಜುನಾಥ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಜಯದೇವದ ಮಂಜುನಾಥ ಮಾತನಾಡಲಿಕ್ಕೆ ಸಾಧ್ಯ ಇದೆ, ಅವರಿಗೆ ನಮೋ ನಮಃ. ಮಂಜುನಾಥ್ ಅಂತವ್ರನ್ನ ನಾವು ಒಂದು ದೇವರ ಸ್ಥಾನದಲ್ಲಿ ನಾವು ಅವ್ರನ್ನ ಇಟ್ಕೊಂಡಿದ್ದೀವಿ. ಒಂದು ರೀತಿ ಹೇಳಬೇಕಾದ್ರೆ ಬಡವರ ಆಧಾರಿ ಈ ಹಾಸ್ಪಿಟ್ಲು ಒಂಥರ ದೇವಾಲಯ ಇದ್ದಾಗೆ. ನಿಮ್ಮ ಸೇವೆ ಕಂಟಿನ್ಯೂ ಆಗಬೇಕು ಸರ್, ಜನತೆಗೆ ಅಂತ ನನ್ನ ಬಲವಾದ ನಂಬಿಕೆ ಸರ್. ಇಡೀ ರಾಜ್ಯದ ಜನತೆಗೆ ನಿಮ್ಮ ಸೇವೆ ಸಿಗಲಿ ಅಂತ ನನ್ನ ಅಭಿಲಾಷೆ. ಒಂದೇ ಮಾತಲ್ಲಿ ಹೇಳ್ಬೇಕಂತಂದ್ರೆ ಅವರು ಒಬ್ಬ ಮಾನವ ಅದ್ಭುತ ಅಂತ ಹೇಳ್ಬೋದು. ಸರ್, 35 ವರ್ಷಗಳು ಜಯದೇವಾಗ ನಿಮ್ಮನ್ನು ನೀವು ಅರ್ಪಿಸ್ಕೊಂಡ್ಬಿಟ್ಟಿದ್ರಿ. 1980ನೇ ಇಸ್ವಿನಲ್ಲಿ ನಾನು ಲೆಕ್ಚರರ್ ಆಗಿ ಅಲ್ಲಿಗೆ ಪದಾರ್ಪಣೆ ಮಾಡಿದೆ. ನಾನು ಆ ಸಂದರ್ಭದಲ್ಲಿ ಏನಾಗಿತ್ತು ಅಂದರೆ, ಈ ಹೃದ್ರೋಗ ಚಿಕಿತ್ಸಾ ವಿಭಾಗ ಅಷ್ಟು ಡೆವಲಪ್ ಆಗಿರಲಿಲ್ಲ. ಸ್ಟೆಂಟಿಂಗ್ ಪ್ರೊಸೀಜರ್ ಆಗಲಿ, ವ್ಯಾಲುಲೋಪ್ಲಾಸ್ಟಿಕ್ ಪ್ರೊಸೀಜರ್ ಆಗಲಿ ಆಗ್ತಿರಲಿಲ್ಲ. ಓಪನ್ ಹಾರ್ಟ್ ಸರ್ಜರಿ ಕೂಡ ದಿನಕ್ಕೆ 1-2 ಆ ರೀತಿ ಇತ್ತು. 93-94 ನಾನು ಅಮೇರಿಕಾದ ಬರ್ಮಿಂಗ್ಹ್ಯಾಮ್ ಅಲಬಾಮಾದಲ್ಲಿ WHO ಫೆಲೋಶಿಪ್ಗೆ ಹೋದೆ. ನಾನು ಅಲ್ಲೊಂದು 5 ತಿಂಗಳು ಇದ್ದೆ. ಅಲ್ಲಿ ಆವಾಗ ತಾನೇ ಸ್ಟೆಂಟಿಂಗ್ ಪ್ರೊಸೀಜರ್ಸು, ಆಂಜಿಯೋಪ್ಲಾಸ್ಟಿಕ್ ಪ್ರೊಸೀಜರ್ಸು ಎಲ್ಲ ಇತ್ತು, ಬಲೂನ್ ವ್ಯಾಲೋಪ್ಲಾಸ್ಟಿಕ್ ಪ್ರೊಸೀಜರ್ಸ್ ಎಲ್ಲ ಇತ್ತು. ಸೊ ಅಲ್ಲಿಂದ ಬಹಳ ಉತ್ಸಾಹದಿಂದ ನಾನು ಬಂದೆ, ಇದನ್ನು ನಾವು ಇದು ಮಾಡಬೇಕು ಅಂತ. ಬಟ್ ಅದಕ್ಕೆ ಅಷ್ಟು ಪ್ರೋತ್ಸಾಹ ಸಿಗ್ತಾ ಇರಲಿಲ್ಲ. ಇಲ್ಲ, ಬಲೂನು ಅವೆಲ್ಲ ಕಾಸ್ಟ್ಲಿ, ಅದೆಲ್ಲ ಮಾಡೋಕ್ಕಾಗಲ್ಲ, ಹಾಗೆ ಹೀಗೆ. ಯಾಕೆಂದರೆ ಅದು ತೀರ್ಮಾನ ತೆಗೆದುಕೊಳ್ಳೋರು ಬೇರೆಯವರಿದ್ದರು. ಅದಕ್ಕೆ ನಾನು ನಮ್ಮ ಅಂದಿನ ಪ್ರೊಫೆಸರ್ಗಳನ್ನ ಕನ್ವಿನ್ಸ್ ಮಾಡಿದೆ, ಇಲ್ಲ ಮಾಡೋಣ, ಏನಾಗೋದಿಲ್ಲ. ಅದಕ್ಕೆ ಏನಾಯಿತು, ಒಂದು ಮಟ್ಟದಲ್ಲಿ ಅದು ಬರಲಿಲ್ಲ ಬಲೂನ್ಗಳು. ಸೊ ಅಂಥ ಸಂದರ್ಭದಲ್ಲಿ ನಾನು
ನಮ್ಮ ಸ್ವಂತ ಹಣನೇ ಹಾಕಿ ಒಂದು 2-3 ಬಲೂನು ತರಿಸಿದ್ವಿ ಹೇಗೆ ಮಾಡೋದು ಅಂತ. ನಮ್ಮ ಪ್ರೊಫೆಸರ್ಗಳು ಹೇಳಿದೆ, ಸರ್ ನಾನು ಮುಟ್ಟಲ್ಲ, ನೀವೇ ಮಾಡಿ ಅಂತ. ಸೊ ಕೊನೆಗೆ ಇವತ್ತು ಈ ವ್ಯಾಲ್ಯುಲೋ ಪ್ಲಾಸ್ಟಿಕ್ ಕ್ಷೇತ್ರದಲ್ಲಿ ಒಂದು ವಿಶ್ವ ದಾಖಲೆ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ. ನಂತರ ನಾನು ನಿರ್ದೇಶಕನಾಗಿ ನಾನು ಚಾರ್ಜ್ ತಗೊಂಡಂಥ ಸಂದರ್ಭದಲ್ಲಿ ಬಹಳ ಸಮಸ್ಯೆ ಇತ್ತು. ಸೊ ಜನರಿಗೆ ಇದು ಅಷ್ಟು ವಿಶ್ವಾಸ ಇರಲಿಲ್ಲ, ಹಲವಾರು ಸಮಸ್ಯೆಗಳಿತ್ತು. ಆವಾಗ ನಾನು ಏನು ಹೇಳಿದೆ ಅಂದರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ನಾವು ಹಣ ಸಂಗ್ರಹಣೆ ಮಾಡೋಣ, ಕೇವಲ ಸರ್ಕಾರದ ಅನುದಾನ ಸಾಕಾಗಲ್ಲ. ಆಗ ನನ್ನ ಸಿಬ್ಬಂದಿ ವರ್ಗದವರು, ಆವಾಗ ಇದ್ದಿದ್ದು ಬರೀ 420 ಜನ, ಇವತ್ತು 3,500 ಜನ ಇದ್ದಾರೆ. ಎಷ್ಟು ಜನ ಸರ್? 3,500. ನಾನೇನು ಹೇಳಿದೆ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆಲ್ಲ, ಬೇರೆಯವ್ರ ಹತ್ರ ನಾವು ದೇಣಿಗೆ ಕೇಳೋದಕ್ಕೆ ಮೊದಲು ನಾವು ಒಂದು ದಿನದ ಸಂಬಳವನ್ನು ನಾವು ಕೊಡೋಣ ಆಸ್ಪತ್ರೆಗೆ, ಬಡ ರೋಗಿಗಳಿಗೆ. ಎಲ್ಲ ಒಪ್ಕೊಂಡ್ರು. ಚಾರಿಟಿ ಶುಡ್ ಸ್ಟಾರ್ಟ್ ಅಟ್ ಹೋಮ್ ಅಂತ. ಸೊ ಇವರೊಬ್ಬರು ಮಾತಾಡ್ತಿರ್ಬೇಕು, ಹೇಳಬೇಕು ಮಂಜುನಾಥ್ ಟೆಕ್ನಿಕ್ ಅಂತ ಒಂದು ವಿಶೇಷವಾದ ಟೆಕ್ನಿಕ್ ನೀವು ಶುರು ಮಾಡಿದಿರಿ ಅಂತ. ಆದರೆ ಏನು ಅದರ ಬಗ್ಗೆ ಕೆಲವು ಮಾಹಿತಿಗಳು ನಮ್ಮ ವೀಕೆಂಡ್ ಟೆಂಟಲ್ಲಿದೆ, ನೋಡೋಣ. So one thing, you always make sure that the balloon reaches the apex. Otherwise, you can get stuck in the suballar apparatus. 50%? Yeah, come on. Very okay. So if you inflate at 24 in a 26 balloon, you generate a great pressure. See, otherwise what happens, if only tip of the wire is projecting, then you try to stretch the balloon, that wire can get cut. So best is have 2 loops beyond the balloon, then you can lock and stretch the balloon and remove it. ಎಸ್ ಸರ್. ಹೃದಯದಲ್ಲಿ 4 ಕವಾಟಗಳಿರುತ್ತೆ. ಹೌದು. ಒಂದು ಮೈಟ್ರಲ್ ಕವಾಟ ಅಂತ ಇರುತ್ತೆ. ಆ ಕವಾಟ ಕಿರಿದಾದಾಗ ಅದು ರಕ್ತ ಚಲನೆಗೆ ಅಡ್ಡಿಪಡಿಸುತ್ತೆ. ಅದನ್ನ ನಾವು ಮೈಟ್ರಲ್ ಸ್ಟೆನೋಸಿಸ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಮೊದಲೆಲ್ಲ ನಾವು ಜಪನೀಸ್ ಬಲೂನ್ ಅನ್ನ ಯೂಸ್ ಮಾಡ್ತಾ ಇದ್ವಿ. ಆ ಬಲೂನಿನ ಕಾಸ್ಟ್ ಸುಮಾರು 70,000 80,000 ಇತ್ತು. ಈಗ ಅನ್ಫಾರ್ಚುನೇಟ್ಲಿ ಕಾಯಿಲೆ ಬಡವರಲ್ಲಿ ಜಾಸ್ತಿ ಇರುತ್ತೆ. ಅದರಿಂದ ನನಗೆ ಸುಮಾರು 1998-99ನೇ ಇಸ್ವಿನಲ್ಲಿ ಒಂದು ಅಕುರಾ ಬಲೂನ್ ಅಂತ ನನಗೆ ಕೊಟ್ಟರು. ಅದಕ್ಕೆ ಯಾವುದೇ ಒಂದು ಟ್ರಯಲ್ ಇರಲಿಲ್ಲ. ನಾನು ಹೇಳಿದೆ, ಒಂದು 20 ಬಲೂನ್ ಕೊಡಿ, ಇದನ್ನು ಟ್ರಯಲ್ ಮಾಡಿ ನೋಡ್ತೇವೆ ಹೃದ್ರೋಗಿಗಳ ಮೇಲೆ ಅಂತ. ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತು. ಅದ್ರ ಬೆಲೆ 30,000, ಅಲ್ಲಿಗೆ 60,000 ಕಡಿಮೆ ಆಯಿತು ಒಂದು ರೋಗಿಗೆ ಚಿಕಿತ್ಸೆಗೆ. ಸೊ ಆ ಜಪನೀಸ್ ಟೆಕ್ನಿಕಲ್ಲಿ ಏನಾಗಿತ್ತು ಅಂದರೆ, ಅದರ ಸಕ್ಸಸ್ ರೇಟು 90% ಇತ್ತು, ಇನ್ನೊಂದು 10% ಆಗ್ತಿರ್ಲಿಲ್ಲ. ಸೊ ನಾವು ಅದನ್ನು ಮಾಡಿಫೈ ಮಾಡಿ ಆಲ್ಮೋಸ್ಟ್ ಈಗ ಅದು ಸಕ್ಸಸ್ ರೇಟ್ 99% ಆಗಿದೆ. 99% ಆಗಿದೆ. ಸಾವಿರಾರು ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ. ಯು ಸೇವ್ಡ್ ಸೋ ಮೆನಿ ಲೈವ್ಸ್. ಎಷ್ಟೊಂದು ಜನಕ್ಕೆ ನೀವೇ ಸಾಕ್ಷಾತ್ ಮಂಜುನಾಥನ ಆಗೋಗಿದ್ದೀರಾ. ಆ ತರ ಅದ್ಭುತವಾದ ಸೇವೆನ ಸಲ್ಲಿಸಿದ್ರಿ. ಆ ತರ ಒಬ್ರು ನಿಮ್ ಬಗ್ಗೆ ಮಾತಾಡಕ್ ಬಂದಿದ್ದಾರೆ. ಬನ್ನಿ ಮ್ಯಾಮ್, ಪ್ಲೀಸ್ ಕಮ್. ಬನ್ನಿ. ಸುಧಾ ಬರ್ಗೂರ್ ಅವರು ಹಾಗೂ ಜಯಪ್ರಕಾಶ್ ಬರ್ಗೂರ್ ಅವರು ಬಂದಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ದಿನ ಆಯ್ತು ನೋಡಿ, ಹೇಗಿದ್ದೀರಿ? ನೋಡಿ, ನಾನೇನಾದ್ರೂ ಇವತ್ತು ಚೆನ್ನಾಗಿದ್ರೆ ಅದರ ಮೊದಲ ಕ್ರೆಡಿಟ್ ಅವರಿಗೆ, 2ನೇ ಕ್ರೆಡಿಟ್ ಇವರಿಗೆ. ನಾನು ನಗಸೋದನ್ನ ನಮ್ಮ ಕರ್ನಾಟಕ ಜನ ಎಲ್ಲ ನೋಡಿದ್ದಾರೆ. ಆದ್ರೆ ಅಳೋ ಸುಧನ್ನ, ನೋವಲ್ಲಿರೋ ಸುಧನ್ನ ನೋಡಿ ನನ್ನ ಕಣ್ಣೀರು ಒರೆಸೋ ಅಂತ ಕೆಲಸ ಮಾಡಿದ್ರೆ ಅದರಲ್ಲಿ ಪ್ರಪ್ರಥಮ ಅಗ್ರಗಣ್ಯರು ಡಾಕ್ಟರ್ ಮಂಜುನಾಥ್ ಸರ್. ಅವರ ಅಭಿಮಾನಿ ಸಂಘದ ಅಜೀವ ಸದಸ್ಯ ನಾನು. ಯಾಕೆ ಅಂದ್ರೆ ಸುಮಾರು 15-16 ವರ್ಷಗಳ ಕೆಳಗೆ ನಾನು ಮೊದಲನೇ ಸಲ ಜಯದೇವಾಗ ಅವ್ರ ಹತ್ರ ನನ್ನ ಯಜಮಾನ್ರನ್ನ ಕರ್ಕೊಂಡೋದಾಗ, ಯಾಕಂದ್ರೆ ನನ್ನ ಗಂಡನಿಗೆ ಸುಮಾರು ಹಾರ್ಟ್ ಪ್ರಾಬ್ಲಮ್. ಅಫ್ಕೋರ್ಸ್ ನನ್ನಂತವಳ ಬಾಯಾಳಿನ ಮದುವೆ ಆದ್ಮೇಲೆ ಹಾರ್ಟ್ ಪ್ರಾಬ್ಲಮ್ ಬರ್ಲೇಬೇಕಲ್ವಾ ಸರ್. ಎಲ್ರು ಹೊಸ ವರ್ಷ ಆಚರಣೆ ಮಾಡುವಾಗ ನಾವಿಬ್ರು, ಇವ್ರು ICU ಇದ್ರು, ನಂಜನಗೂಡಲ್ಲಿ ದೇವಸ್ಥಾನದಲ್ಲಿ ನನ್ನ ಯಜಮಾನ್ರು ಬಿದ್ದು ಹೋದ್ರು. ನಾನು ಬೆಳಗಿನ ಜಾವ ಸರ್ ಅವರಿಗೆ ಫೋನ್ ಮಾಡಿದೆ, ಸರ್ ನನ್ನ ಯಜಮಾನ್ರು ಮತ್ತೆ ಬಿದ್ದು ಬಿಟ್ರು, ಕರ್ಕೊಂಬನ್ನಿ, ನಾನು ಹೇಳಿರ್ತೀನಿ ಅಂದ್ರು. ಸರ್ 15 ನಿಮಿಷದಲ್ಲಿ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಪ್ರತಿಯೊಬ್ಬರು ನಮ್ಗೆ ಅಟೆನ್ಷನ್ ಕೊಟ್ರು. ಸರ್ ನಾನು ಕಲಾವಿದೆ ಅಂತಲ್ಲ, ಡಾಕ್ಟರ್ ಮಂಜುನಾಥ್ ಅವ್ರ ಬಾಯಲ್ಲಿ ನಾನು ತುಂಬಾ ಸಲ ಕೇಳಿದ್ದೀನಿ, ನನ್ನ ಆಸ್ಪತ್ರೆಗೆ ಬರುವ ರೋಗಿಗಳೇ VIP-ಗಳು ಅಂತಾರಲ್ಲ, ಈ ತರ ನೋಡೋ ಮನಸ್ಥಿತಿ ಎಷ್ಟು ಜನಕ್ಕೆ ಇರಕ್ ಸಾಧ್ಯ ಸರ್? ಬಹಳ ಗ್ರೇಟ್. ನಾನು ಬೇರೆ ಕಡೆ ಸರ್ ಡಾಕ್ಟರ್ಸ್ನೆಲ್ಲ ಅಡ್ರೆಸ್ ಮಾಡಕ್ ಹೋದಾಗ ರೇಗಿಸ್ತಾ ಇರ್ತೀನಿ, ಡಾಕ್ಟ್ರಿಗೂ ದೇವರಿಗೂ ಕೋಪ ಬರ್ಸ್ಬಾರ್ದಂತೆ. ಯಾಕೆ ಅಂದ್ರೆ ದೇವ್ರಿಗೆ ಕೋಪ ಬಂದ್ರೆ ಡಾಕ್ಟರ್ ಹತ್ರ ಕಳಿಸ್ತಾನೆ, ಡಾಕ್ಟ್ರಿಗೆ ಕೋಪ ಬಂದ್ರೆ ದೇವ್ರ ಹತ್ರನೇ ಕಳಿಸ್ಬಿಡ್ತಾರೆ. ಆದ್ರೆ ನಮ್ಮ ಮಂಜುನಾಥ್ ಸರ್ ಮಾತ್ರ ಶ್ರೀ ಕ್ಷೇತ್ರ ದೂರ ಅಲ್ವಾ, ಎಲ್ರು ಅವಾಗವಾಗ ಧರ್ಮಸ್ಥಳಕ್ಕೆ ಹೋಗಕ್ ಕಷ್ಟ ಆಗತ್ತೆ. ನಾವು ಅದಕ್ಕೆ ಆಗಾಗ ಇವರ ದರ್ಶನಕ್ಕೆ ಇವ್ರನ್ನ ಕರ್ಕೊಂಡು ಹೋಗಿ ಬಂದ್ಬಿಟ್ರೆ ಸಾಕು. ಈ ಮಂಜುನಾಥ ಸ್ವಾಮಿ ಪೂಜೆ ಮಾಡಿಸ್ಕೊಂಡ್ ಬಂದ್ರೆ ನಮ್ಮನೆ ಸ್ವಾಮಿ ನಗನಗ್ತಾ ಖುಷಿಯಾಗಿರ್ತಾರೆ ಸರ್. ಇದು ನನ್ನ ಬದುಕಿನ ಅನುಭವ. ನನ್ನ ಪ್ರಕಾರ ಇದು ಬೆಸ್ಟ್ ಪ್ರೋಗ್ರಾಮ್ ಸರ್. ನಿಮ್ ಮೂಲಕ ಇಡೀ ಕರ್ನಾಟಕದ ಜನತೆ ಪರವಾಗಿ ಸರ್ಕಾರಕ್ಕೆ ಅಪೀಲ್ ಮಾಡ್ಕೋತೀನಿ, ಅವ್ರು ಎಲ್ಲಿವರೆಗೂ ನಾನು ಸೇವೆ ಮಾಡ್ತೀನಿ ಅಂತಾರೋ ಅಲ್ಲಿವರೆಗೂ ದಯವಿಟ್ಟು ಜಯದೇವಾದಲ್ಲಿ ಅಂಥವ್ರನ್ನ ಡೈರೆಕ್ಟರ್ ಆಗಿ ಮುಂದುವರಿಸಿದ್ರೆ ನಮ್ಮ ತರ ಸಾವಿರಾರು
ಯಾಕೆಂದ್ರೆ ಲಕ್ಷಾಂತರ ಹೃದಯಗಳನ್ನ ಗೆಲ್ಲೋದು ಸರ್, ಹೃದಯ ಆಪರೇಟ್ ಮಾಡೋದು ಸುಲಭ ಇರ್ಬೋದು ಸರ್, ಹೃದಯ ಗೆಲ್ಲೋದು ಬಹಳ ಕಷ್ಟ ಅಲ್ವಾ ಸರ್? ಮಂಜುನಾಥ್ ಅಂತಹ ಯಶಸ್ವಿ ಡಾಕ್ಟರ್ಗಳಿದ್ದ ಅಲ್ಲಿ ಜಯದೇವ ಸಂಸ್ಥೆ ಇದೆಯಲ್ಲ, ಅದು ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಮೂಗು ಮುರಿಯೋ ಜನ ಇದಾರಲ್ಲ ಸರ್, ಅವರಿಗೆಲ್ಲ ಮುಖಕ್ಕೆ ಹೊಡೆಯೋ ರೀತಿಯ ವಾತಾವರಣ ಅವ್ರು ಸೃಷ್ಟಿ ಮಾಡಿದ್ದಾರೆ ಸರ್. ಬಹಳ ಹೆಮ್ಮೆ ಅನ್ಸುತ್ತೆ. ಆ ಖುಷಿಗೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಏನ್ ಮಾತು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಯಾಕೆಂದ್ರೆ ಅವರು ಕೂಡ ಒಬ್ರು ವೈದ್ಯರೇ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಔಷಧಿ ಅಲ್ಲದ ಔಷಧಿ, ಔಷಧಿ ಅಲ್ಲದ ಔಷಧಿ ನಗು. ಇವತ್ತು ನಾವೆಲ್ಲ ಯಂತ್ರಗಳ ರೀತಿ ಕೆಲಸ ಮಾಡ್ತಾ ಇದ್ದೇವೆ. ಬಹಳ ಪ್ರಪಂಚ ವೇಗವಾಗಿ ಹೋಗ್ತಾ ಇದೆ. ಸೊ ಸಂಬಂಧಗಳು ಇಲ್ಲ. ಸೊ ನಗು ಅನ್ನೋದು ಒಂದು ವಿಶ್ವ ಭಾಷೆ, ನಗು ಅನ್ನೋದು ಒಂದು ಔಷಧ, ನಗು ಅನ್ನೋದು ಒಂದು ಆಭರಣ. ಅದಕ್ಕೋಸ್ಕರ ನಗುವನ್ನ ನಾವು ಅಳವಡಿಸ್ಕೋಬೇಕು. ಸೊ ಅದಕ್ಕೋಸ್ಕರ ಅವರು ನಗುವಿನ ಡಾಕ್ಟರು, ನಗಿಸುವ ಡಾಕ್ಟರು ಅಂತ ಹೇಳ್ತಾರೆ. ಬಹಳ ಖುಷಿ ಆಯ್ತು ತಾವು ಬಂದಿದ್ದು. ಹೇಗಿದೆ ಆರೋಗ್ಯ? ಹೇಳಿ. ನನಗೆ ಹೃದಯದ ಕಾಯಿಲೆ ಪ್ರಾರಂಭ ಆದಾಗ ಹೋಗಿ ಅಲ್ಲಿ ಅವರನ್ನ ಕಂಡಾಗ ಅನೇಕ ಫಾರ್ಮಾಲಿಟೀಸ್ ಜೊತೆಗೆ ಅದನ್ನೆಲ್ಲ ಮಾಡಿದ್ರು. ಹೀಗಾಗಿ 17 ವರ್ಷಗಳ ಕಾಲ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಹೀಗೆ ಜಯದೇವದಲ್ಲಿ, ಅದರಲ್ಲೂ ಮಂಜುನಾಥ್ ಸರ್ ಹೋದ್ರೆ ಯಾರು ನಿರಾಶೆಯಿಂದ ಹಿಂತಿರುಗುವಂತಹ ಸಾಧ್ಯತೆನೂ ಇಲ್ಲ. ಎಲ್ರಿಗೂ ಕೂಡ ಸಂತೋಷದ ಛಾಯೆಯನ್ನ ಹತ್ತಿಸಿ ಕಳಿಸ್ತಾರೆ. ಅದ್ ಯಾವ ಸಂಜೀವಿನಿಯನ್ನ ನಮಗೆಲ್ಲ ತುಂಬಿಕೊಳಿಸ್ತಾರೋ ಗೊತ್ತಿಲ್ಲ. ಅಂತಹ ಒಂದು ಸಂಜೀವಿನಿಯ ಮಾಂತ್ರಿಕ ಮಂತ್ರಗಾರ ಅಂತಾನು ಹೇಳ್ಬೋದು. ಮಂಜುನಾಥ್ ಸರ್ ಅವರು ಕೂಡ 100 ಕಾಲ ಬಾಳಲಿ ಅಂತ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ರೀ. ಬಹಳ ಥ್ಯಾಂಕ್ ಯು ಸರ್. ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ನಿಪಾನ್ ಪೈಂಟ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 5. ಮಂಜುನಾಥ್ ಅವ್ರ ಜೊತೆ ಮಾತುಕತೆ ಇದ್ದೀನಿ. ರೈಟ್, ಮಾತುಕತೆ ಮುಂದುವರ್ಸೋಣ. ನಿಮ್ಮ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹೇಳಕ್ ಬಂದಿದ್ದಾರೆ. ಸ್ವಾಗತಿಸಿ. ಪ್ಲೀಸ್ ಕಮ್. ಹೇಳಿ, ಪ್ರಾಬ್ಲಮ್ ಏನಿತ್ತು, ಹೇಗ್ ಸಾಲ್ವ್ ಆಯ್ತು, ಎಷ್ಟು ವರ್ಷಗಳಾದವು, ಈಗ ಹೇಗಿದ್ದೀರಾ? ಡಾಕ್ಟ್ರೆ, ನಾನು ಪದ್ಮನಾಭ. ನನಗೆ 33 ವರ್ಷದಿಂದನೂ ಈ ಹೃದಯದ ಕಾಯಿಲೆ ಇತ್ತು. ಬಟ್ ಇವಾಗ 3 ವರ್ಷದ ಹಿಂದೆ ನನಗೆ ಈ ಕಂಜೆಸ್ಟಿವ್ ಹಾರ್ಟ್ ಫೇಲ್ಯೂರ್ ಅನ್ನೋ ಒಂದು ಇದು ರೋಗ ಶುರುವಾಯಿತು. ಇದು ಲಂಗ್ಸ್ ಅಲ್ಲಿ ನೀರು ತುಂಬಿಕೊಂಡು ಇದು ಸ್ವಲ್ಪ ಕ್ರಿಟಿಕಲ್ ಆಗ್ತಾ ಬಂತು. ಆಮೇಲೆ ನಾನು ಇದನ್ನ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಕೇಳಿದಾಗ ನಿಮ್ಗೆ ಇದು ಓಪನ್ ಹಾರ್ಟ್ ಸರ್ಜರಿ ಮಾಡಿ ನಿಮ್ಗೆ ಅನಿಮಲ್ ಟಿಶ್ಯೂಸ್ ಇಂದ ಮಾಡಿರೋದನ್ನ ಹಾಕ್ತಿವಿ ಅಂತ ಹೇಳಿದ್ರು. ಬಟ್ ನನಗೆ ಆಗ್ಲೇ ಈಗ 70 ವರ್ಷ, ಏನಾದ್ರೂ ಒಂದು ಅಪಾಯ ಆಗ್ಬೋದು. ಹಾಗಾಗಿ ನಾನು ಯೋಚನೆ ಮಾಡ್ತಾ ಇರುವಾಗ ಇವ್ರನ್ನ ಭೇಟಿ ಮಾಡಿದಾಗ ಇವರು ಎಲ್ಲ ನೋಡ್ಬಿಟ್ಟು ನಿಮ್ಗೆ ಅಂತ ಇದನ್ನು ಏನು ಇಲ್ಲ, ಓಪನ್ ಹಾರ್ಟ್ ಸರ್ಜರಿ ಮಾಡೋದು ಏನು ಬೇಕಾಗಿಲ್ಲ, ಇವಾಗ ಸಿಂಪಲ್ ಸರ್ಜರಿ ಒಂದು ಬಂದಿದೆ, ಇದು ಸಿಮಿಲರ್ ಟು ಆಂಗಿಯೋಗ್ರಾಮ್ ತರನೇ ಮಾಡ್ತೀವಿ, ಅರ್ಧ ಗಂಟೆ 3/4 ಗಂಟೆ ಒಳಗೇನೆ ಮುಗಿದೋಗುತ್ತೆ, ನೀವು 3ನೇ ದಿವಸಕ್ಕೇನೆ ಮನೆಗೂ ಹೋಗ್ಬೋದು, ಏನು ತೊಂದರೆ ಇರೋದಿಲ್ಲ ಅಂತ ಅನ್ಬಿಟ್ಟು ಹೇಳಿ ನನಗೆ ಭರವಸೆ ಮೂಡಿಸಿದ್ರು. ನಂಬಿಕೆ ಬಂತು, ಹಾಗಾಗಿ ಇಲ್ಲಿ ಮಾಡಿಸ್ಕೊಂಡೆ. ಇವರು ದೇವರು ಸರ್, ಇವರು ಶ್ರೀ ಮಹಾವಿಷ್ಣು ಲೋಕ ಕಲ್ಯಾಣಕ್ಕೆ ಹೋಗಿ 10 ಅವತಾರನ ಎತ್ತಿದ್ದಾರೆ. ಇವ್ರದ್ದು 11ನೇ ಅವತಾರ ಅಂತಾನೆ ನಾವು ಸರಿ. ಹೂ ಮಾರ್ತೀನಿ. ಹೂ ಮಾರ್ತೀರಾ? ಹೂ ಮಾರ್ತೀನಿ. ಏನಾಗಿತ್ತು? ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ತುಂಬಾ ಇದಾಗ್ಬಿಟ್ಟಿತ್ತು, ಕಟಿಲು ಆಗಿತ್ತು. ಈಗ ಒಂದು 10 ವರ್ಷ ಕೆಳಗಡೆ ಹಾಗಲ್ಲ ಅನ್ಬಿಟ್ಟಿದ್ರು. ಅಲ್ಲಿ ಜನರಲ್ ಡಾಕ್ಟರ್ ಇಲ್ಲ, ನಮ್ ದೇವರು ನಮ್ಗೆ ಉಳಿಸ್ಕೊಟ್ರು, ನನ್ ಜೀವದಾನ ಮಾಡಿದ್ರು. ಈಗ 3 ತಿಂಗಳ ಕೆಳಗಡೆ ಜೀವದಾನ ಮಾಡಿದ್ರು ನನ್ಗೆ. ಮತ್ತೆ ಆಯ್ತಾ? ಮತ್ತೆ 2ನೇ ಸರಿ ಫ್ರೀಯಾಗಿ ₹1 ತಗೊಂಡಿಲ್ಲ. ಅಂದ್ರೆ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ 99% ಆಗಿತ್ತು. ಈಗ ಆರೋಗ್ಯವಾಗಿದ್ದೀರಮ್ಮ? ಆರಾಮಾಗಿದ್ದೀನಿ. ಒಳ್ಳೆದಾಗ್ಲಿ. ಎಸ್, ಈ ಮಗು ಏನಾಯ್ತು? ಸರ್, ನನ್ನ ಹೆಸರು ಚೈತ್ರ. ಮಗು ಹುಟ್ಟಲ್ವಾ, ಅವಾಗ ಇವಳಿಗೆ ಉಸಿರಾಟ ಸಮಸ್ಯೆ ಇತ್ತು, ಸಿರಾದಲ್ಲೇ ಡೆಲಿವರಿ ಆಗಿದ್ದು. ಅವಾಗ ತುಮಕೂರಿಗೆ ಕಳಿಸಿದ್ರು, ಮಡಿಲ್ ಹಾಸ್ಪಿಟ್ಲಲ್ಲಿ. ಅಲ್ಲಿ ಉಸಿರಾಟದ ಪ್ರಾಬ್ಲಮ್ ಇತ್ತಲ್ವಾ, ಅಲ್ಲಿ ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಹೇಳಿದ್ರು, ಅಲ್ಲಿ ಸರಿಯಾಗಿ ಬರಲಿಲ್ಲ. ಅವಾಗ ಅವರು ಜಯದೇವ ಹಾಸ್ಪಿಟಲ್ಗೆ ಕಳಿಸಿದ್ರು. ಇಲ್ಲಿ ಬಂದು ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಅವಾಗ ಹಾರ್ಟಲ್ಲಿ ಹೋಲ್ ಇದೆ ಅಂತ ಹೇಳಿದ್ರು. ಆ ಥರ ಪ್ರಾಬ್ಲಮ್ ಇದ್ದರೆ ಕೋಲ್ಡ್ ಎಲ್ಲ ಆಗುತ್ತಂತೆ ಮಕ್ಕಳಿಗೆ. ಆವಾಗ ವೀಕ್ ಆದ್ಲಲ್ಲ, ಈಗ ಆಗಲ್ಲ, 7 ಮಂತ್ಸಲ್ಲಿ ಬನ್ನಿ ಅಂತ ಡೇಟ್ ಕೊಟ್ಟರು. 7 ಮಂತ್ಸಲ್ಲಿ ಬಂದ್ವಿ, ಅಡ್ಮಿಟ್ ಮಾಡಿಕೊಂಡು ಸರ್ಜರಿ ಮಾಡಿದ್ರು. ನಮಗೆ ತುಂಬ ಭಯ ಇತ್ತು, ಇದು ಸರ್ಜರಿ ಹೆಂಗಾಗುತ್ತೋ, ಮಗು ನೋಡ್ಕೊಳಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ. ಆದರೆ ಅಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಈಗ 10 ಮಂತ್ಸಲ್ಲಿ ಇದೆ, 8 ಮಂತ್ಸಲ್ಲಿ ಸರ್ಜರಿ ಆಯಿತು. ಸರ್ಜರಿ ಆದಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದಾಳೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಮೇಂಟೆನೆನ್ಸ್ ತುಂಬಾನೇ ಚೆನ್ನಾಗಿದೆ ಸರ್. ಬಾರಿ ಚೆನ್ನಾಗಿ ನೋಡ್ಕೊಂಡು ಅಮೌಂಟ್ ಇಲ್ದೇನೆ ಸರ್ಜರಿ ಮಾಡಿ ಕಳ್ಸಿದ್ದಾರೆ. ಕೆಲವೊಂದು ಹಾಸ್ಪಿಟ್ಲಲ್ಲಿ ಅಮೌಂಟ್ ಇಲ್ಲ ಅಂದ್ರೆ ಡೆಡ್ ಬಾಡಿನೂ ಕೊಡಲ್ಲ. ಇಲ್ಲಿ ಆ ಥರ ಏನಿಲ್ಲ, ತುಂಬ ಹೆಲ್ಪ್ ಆಗಿದೆ. ನಮಗಂತೂ ತುಂಬಾನೇ ಹೆಲ್ಪ್ ಆಯಿತು. ನಮ್ಮ ಮಗು ಇವಾಗ ಆರಾಮಾಗಿದ್ದಾಳೆ.
ಅಂದರೆ ಸಾಧನೆ ಅಂದರೆ ನಾವು ಏನು ದೊಡ್ಡ ದೊಡ್ಡ ಕೆಲಸದಲ್ಲಿ ದೊಡ್ಡ ದೊಡ್ಡ ಕೆಲಸಗಳನ್ನೇ ಮಾಡಬೇಕು ಅಂತಲ್ಲ. ಇವನ್ನು ಚಿಕ್ಕ ಚಿಕ್ಕ ಕೆಲಸವನ್ನೇ ತುಂಬ ಪರಿಪೂರ್ಣತೆಯಿಂದ ಮಾಡಿದರೆ ಅದೇ ಒಂದು ದೊಡ್ಡ ಸಾಧನೆ. ಇವನ್ ನಮ್ಮಲ್ಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋರ್ಗೂ ಕೂಡ ಎವ್ರಿ ಇಯರು ಸ್ಯಾಲ್ರಿ ಜಾಸ್ತಿ ಮಾಡತಕ್ಕಂಥ ಸ್ಲ್ಯಾಬ್ ಸಿಸ್ಟಮ್ ತಂದಿದ್ದೀನಿ, ಎಲ್ಲೂ ಇಲ್ಲ. ಯಾಕೆಂದರೆ ಒಂದು ಉದಾಹರಣೆ ಹೇಳ್ತೀನಿ, ಈಗ ಡಾಕ್ಟ್ರಿಗೆ 2 ಲಕ್ಷ ಕೊಡ್ತೀವಿ, ಅದೇ ಕಸ ಗುಡಿಸೋರಿಗೆ 100 ಜನ ಇದ್ದಾರೆ ಅನ್ನಿ, ನೀವು 2,000 ರೂಪಾಯಿ ಅವರಿಗೆ ಜಾಸ್ತಿ ಮಾಡಿದರೆ ಎಷ್ಟಾಯಿತು? 2 ಲಕ್ಷ ಆಯಿತು. ಇಲ್ಲಿ ಒಬ್ಬರಿಗೆ 2 ಲಕ್ಷ ಕೊಡ್ತೀವಿ, ಇಲ್ಲಿ 100 ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ. ಆ ರೀತಿ ಚಿಂತನೆ ಮಾಡಬೇಕು. ತುಂಬಾ ಒಳ್ಳೆ ಚಿಂತನೆ ಸರ್. ಎಸ್ ಮೇಡಮ್, ನಿಮ್ಮ ಅನುಭವ ಹೇಳ್ತಾ ಇದ್ರಿ. ನಮಸ್ತೆ ಸರ್, ನನ್ನ ಹೆಸರು ವಸಂತ ಅಂತ. ಇಡೀ ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್ ಅಲ್ಲಿ ಏನ್ ಜನ ಇದ್ದಾರೆ ಆ ಜನಗಳಿಗೆ ಫ್ರೀ ಸರ್ವಿಸ್ ಸರ್. ಎಷ್ಟು ಜನ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಇರೋರು ಜಯದೇವ್ ಬರಕ್ ಆಗಲ್ಲ ಅಂತ ಮಲ್ಲೇಶ್ವರಮಲ್ಲಿ ಬ್ರಾಂಚ್ ಓಪನ್ ಮಾಡಿ ಹಳ್ಳಿಯಿಂದ ಬರೋ ಜನಕ್ಕೆಲ್ಲ ಮಲ್ಲೇಶ್ವರಮಲ್ಲಿ ಟ್ರೀಟ್ ಕೊಡಿಸ್ತಾ ಇದ್ದಾರೆ ಸರ್. ತುಂಬಾ ಹೆಲ್ಪ್ ಆಗುತ್ತೆ, ಅಂದ್ರೆ ಹಳ್ಳಿಯಿಂದ ಬರ್ತಕ್ಕಂಥವ್ರಿಗೆ ಅಷ್ಟು ಹೆಲ್ಪ್ ಆಗುತ್ತೆ ಸರ್. ಮತ್ತೆ ಅವ್ರ ಬಗ್ಗೆ ನಾವು ಹೇಳ್ಬೇಕು ಅಂದ್ರೆ ಧರ್ಮ ರಕ್ಷಣೆಗೆ ಅಂತ ಇರೋದು ಒಬ್ನೇ ಮಂಜುನಾಥ ಧರ್ಮಸ್ಥಳದಲ್ಲಿ, ಅಸಹಾಯಕರಿಗೆ ಬಡ ಜನಗಳಿಗೆ ಇರೋದು ಜಯದೇವದಲ್ಲಿ ಒಬ್ನೇ ಮಂಜುನಾಥ ಸ್ವಾಮಿ. ಮಂಜುನಾಥ್ ಅವ್ರ ಹೆಸರು ಹೀಗೆ ಎಲ್ಲಾ ಕಡೆ ರಾರಾಜಿಸ್ತಿರ್ಲಿ ಅಂತ ಇವ್ರು ಮಾತ್ರ ಅಲ್ಲ, ನಾವೆಲ್ಲರೂ ಆಸೆ ಪಡ್ತಾ ಇದೀವಿ. ನಮ್ಮ ಜಯದೇವ ಸಂಸ್ಥೆಗೆ ಸಂಬಂಧಪಟ್ಟಂತ ಕೆಲವರು ಹಿರಿಯರು ಮಾತಾಡಿದ್ದಾರೆ. ನಮಸ್ಕಾರ ಡಾಕ್ಟರ್ ಮಂಜುನಾಥ್ ಅವರಿಗೆ. ನನಗೆ ಇವತ್ತು ಪರ್ಸ್ನಲಿ ಆಗೋದಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ಡಾಕ್ಟರ್ ಮಂಜುನಾಥ್ ಅವರೇ, ನೀವು ಅದ್ಭುತವಾದ ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದೀರಿ. He is one of the best cardiologists in the country. Since 2001, routine neurologists have helped over 10,000 children and the breadwinners belonging to below poverty line families. This mammoth task wouldn't have been possible but for the help and support and the accommodation of Dr. C. M. Manjunath, the director of Jayadeva Institute. ಹೃದಯಕ್ಕೆ ಬೇಕಾದ ಚಿಕಿತ್ಸೆಯನ್ನು ಕೊಟ್ಟು ಹೃದಯ ಚಿಕಿತ್ಸೆ ಮಾಡಿ ಸರಿಪಡಿಸ್ತೀರಿ. ಅದರ ಜೊತೆಗೆ ಮಾನವೀಯತೆಯನ್ನು ಕೂಡ ಸೇರಿಸ್ತೀರಿ. ನಿಮ್ಮ ವ್ಯಕ್ತಿತ್ವದಿಂದ ನೀವು ಅನೇಕ ಮಂದಿಯನ್ನು ಪರಿವರ್ತನೆ ಮಾಡಿದ್ದೀರಿ. ನಮ್ಮ ಇನ್ಫೋಸಿಸ್ ಪ್ರತಿಷ್ಠಾನದಿಂದ ಒಂದು ವಿಂಗ್ ಸಹಿತ ನಾವು ಕಟ್ಸಿದ್ದೀವಿ. ಮಂಜುನಾಥ್ ಅಂತ ಡಾಕ್ಟ್ರು ಸಾವಿರ ನಮ್ಮ ಕರ್ನಾಟಕದಲ್ಲಿ ಹುಟ್ಟಬೇಕು. ಜಯದೇವ ಅಂದರೆ ನೀವೇ ಕಾಣ್ತೀರಿ. ನೀವು ಅದಕ್ಕೆ ನಾನು ಹೇಳ್ತೀನಿ, ನಿಮ್ಮಂಥವ್ರು ಜಯದೇವದಲ್ಲಿ ಅನೇಕ ವರ್ಷ ಇರಬೇಕು. ಬಹುಶಃ ಬಡವರಿಗೆ ಬಹಳ ಸಹಾಯ ಆಗ್ತದೆ. ಯಾವಾಗ ಹಾಸ್ಪಿಟಲ್ಗೆ ಬಂದ್ರೇನು ಎಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂದರೆ, ಕ್ಲೀನಾಗಿ ಹಾಸ್ಪಿಟಲ್ ನೋಡಿದ್ರಿ, ನಾವು ಹೋಗಿ ಕಿಚನ್ನಲ್ಲಿ ನೋಡ್ತೀವಲ್ಲ ಟಿಫನ್ ಮಾಡಿದಾಗ, ಅದು ಪೇಷಂಟ್ಗೆ ಆಹಾರ ಕಳಿಸೋದು ಅದೆಲ್ಲ ನೋಡಿದ್ರೆ ನಿಮ್ಮ ಥರ ಒಂದು 10 ಜನ ನಮ್ಮ ದೇಶದಲ್ಲಿ ಉಡ್ಬಿಟ್ರೆ ಡಾಕ್ಟ್ರೆ, ನಮ್ಮ ದೇಶನೇ ಉದ್ಧಾರ ಆಗಿಬಿಡುತ್ತೆ. ರಮೇಶ್ ಅವ್ರಿಗೂ ನಾನೊಂದು ಅಭಿನಂದನೆ ಹೇಳ್ತೀನಿ. ಇಂಥ ವ್ಯಕ್ತಿ ನೀವು ಕರೆದಿದ್ದೀರಿ, ಅದು ನಿಮ್ಮ ಈ ಸರಣಿಗೆ, ನಿಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಕೊಡ್ತದೆ. ಧನ್ಯವಾದ. ಜೈ ಕರ್ನಾಟಕ. ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಗೆ ಸುಮಾರು 40ರಿಂದ 45 ದಾನಿಗಳು, ಸಂಘ ಸಂಸ್ಥೆಗಳು ನಮ್ಮಲ್ಲಿ ಕೈ ಜೋಡಿಸಿದ್ದಾವೆ. ನಾನು ನಿರ್ದೇಶಕರಾಗಿ ಚಾರ್ಜ್ ತಗೊಂಡಾಗ ಪೂರ್ ಪೇಷಂಟ್ ಫಂಡು ಕೇವಲ 25 ಲಕ್ಷ ಇತ್ತು. ಇವತ್ತು 110 ಕೋಟಿ ಸಂಗ್ರಹಣೆಯಾಗಿದೆ. ಯಾಕೆಂದರೆ ನಾವು ಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಅಂದ್ಕೊಳ್ಳೋದು ಒಂದು ರೋಗಿಯ ಪ್ರಾಣವನ್ನು ಉಳಿಸ್ತೀವಿ ಅಂತ ಅಲ್ಲ. ಆ ಒಂದು ರೋಗಿಯ ಪ್ರಾಣ ಉಳಿದ್ರೆ ಇಡೀ ಕುಟುಂಬದ ಪ್ರಾಣ ಉಳಿಯಿತು. 2010ನೇ ಇಸ್ವಿನಲ್ಲಿ ಮೈಸೂರಿನಲ್ಲಿ ಒಂದು ಜಯದೇವ ಹೃದ್ರೋಗ ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಿದ್ವಿ. ಅದು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ನಂತರ 2011ನೇ ಇಸ್ವಿನಲ್ಲಿ ಬೆಂಗಳೂರಿನ ESI ಹಾಸ್ಪಿಟ್ಲಲ್ಲಿ ಮಾಡಿದ್ವಿ. ನಂತರ 2016ರಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು ನಾವು ಸ್ಥಾಪನೆ ಮಾಡಿದ್ವಿ. ನನಗೆ ಹಲವಾರು ಜನ ಪತ್ರ ಬರೆದಿದ್ದಾರೆ ಗುಲ್ಬರ್ಗದ ಭಾಗದವರು. ಸರ್, ಮೊದಲು ನಾವು ಹಾರ್ಟ್ ಟ್ರೀಟ್ಮೆಂಟ್ಗೆ ಹೈದರಾಬಾದ್ಗೆ ಹೋಗಬೇಕಾಗಿತ್ತು, ಒಡವೆ ಮಾರ್ತಾ ಇದ್ವಿ, ಆಸ್ತಿ ಮಾರ್ತಾ ಇದ್ವಿ. ಇವತ್ತು ಪ್ರಾಣನೂ ಉಳಿಸಿದ್ದೀರಾ, ನಮ್ಮ ಒಡವೆನೂ ಉಳಿಸಿದ್ದೀರಾ, ನಮ್ಮ ಆಸ್ತಿನೂ ಉಳಿಸಿದ್ದೀರಾ. ಇದು ಬಹಳ ಒಂದು ನೆಮ್ಮದಿ, ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅಂತ ನನ್ನ ಭಾವನೆ. ನಾವು ಜಯದೇವ ಹೃದ್ರೋಗ ಸಂಸ್ಥೆನಲ್ಲಿ ಇವತ್ತು 125 ಜನ ಕಾರ್ಡಿಯಾಲಜಿಸ್ಟ್ ಕೆಲಸ ಮಾಡ್ತಾ ಇದ್ದಾರೆ. 62 ಜನ ಹಾರ್ಟ್ ಸರ್ಜನ್ ಇದ್ದಾರೆ. ಸುಮಾರು 40 ಜನ ಅನಸ್ತಟಿಸ್ಟ್ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಇಷ್ಟು ಗರಿಷ್ಠ ಸಂಖ್ಯೆಯಲ್ಲಿ ಇರತಕ್ಕಂಥ ತಜ್ಞರು ಅಂದರೆ ಇದು ಜಯದೇವ ಹೃದ್ರೋಗ ಸಂಸ್ಥೆ. ನಮ್ಮ ಇಡೀ ರಾಜ್ಯವೇ ಮೆಚ್ಚುವಂತ ನೇತ್ರ ತಜ್ಞರು ಬಂದಿದ್ದಾರೆ. ಸ್ವಾಗತಿಸಿ ಡಾಕ್ಟರ್ ಭುಜಂಗ ಶೆಟ್ಟಿ ಅವರು. ವೆಲ್ಕಮ್ ಸರ್. ಖುಷಿ ಆಯ್ತು. ಬನ್ನಿ ಬನ್ನಿ ಬನ್ನಿ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ.
ಎಸ್, ನಿಮ್ಮ ಫ್ರೆಂಡ್ ಮಂಜುನಾಥ್ ಅವರು ಇದ್ದಾರೆ, ಹೇಳಿ. ತುಂಬಾ ಸಂತೋಷ ಆಗ್ತಾ ಇದೆ ಸರ್, ಡಾಕ್ಟರ್ ಮಂಜುನಾಥ್ ಅವ್ರನ್ನ ಈ ಕುರ್ಚಿನಲ್ಲಿ ನೋಡ್ಲಿಕ್ಕೆ. ಅಫ್ ಕೋರ್ಸ್ ಮೋಸ್ಟ್ ಡಿಸರ್ವಿಂಗ್, ಐ ಮಸ್ಟ್ ಸೇ. ಎಸ್, ವೆರಿ ಪ್ರೌಡ್ ಆಸ್ ಅ ಡಾಕ್ಟರ್. ಹಿ ಹಸ್ ಡನ್ ಗ್ರೇಟ್ ಜಾಬ್. ಹೌ ಮಂಜುನಾಥ್ ಎಕ್ಸೆಲ್ಸ್ ಇಸ್ ದಟ್ ಒಂದು ಗವರ್ಮೆಂಟ್ ಸರ್ವಿಸ್ ನಲ್ಲಿ ಈಕ್ವಲ್ ಟು ಅ ಪ್ರೈವೇಟ್ ಹಾಸ್ಪಿಟಲ್, ಬಟ್ ಹಿ ಹಸ್ ಟೇಕನ್ ಇಟ್ ಟು ಇಂಟರ್ನ್ಯಾಷನಲ್ ಲೆವೆಲ್ಸ್ ಅಂಡ್ ಇಟ್ ಕ್ಯಾನ್ ಬಿ ಡನ್ ಇನ್ ಅ ಗವರ್ಮೆಂಟ್ ಹಾಸ್ಪಿಟಲ್ ಅಂತ ಮೊಟ್ಟ ಮೊದಲು ತೋರಿಸಿದವರು ಡಾಕ್ಟರ್ ಮಂಜುನಾಥ್. ಐ ಆಮ್ ಸೋ ಗ್ರೇಟ್ಫುಲ್, ಸೋ ಹ್ಯಾಪಿ ಅಬೌಟ್ ದಟ್. ಪೇಷಂಟ್ಸ್ಗೆ ಡಾಕ್ಟರ್ ಮುಖದಲ್ಲಿ ಒಂದು ನಗು ಕಂಡ ತಕ್ಷಣ ಅರ್ಧ ಕಾಯಿಲೆ ಹೋಗ್ಬಿಡುತ್ತೆ, ಯಾವಾಗ್ಲೂ ಅವರ ಮುಖದಲ್ಲಿ ಇರುತ್ತೆ. ದಟ್ಸ್ ಅನದರ್ ಪ್ಲಸ್ ಪಾಯಿಂಟ್. ಎಸ್ ಸರ್. ಅಂದ್ರೆ ಈ ಸಕ್ಕರೆ ಕಾಯಿಲೆ ಮತ್ತು ಹೃದಯ ಸಂಬಂಧಿ ಅಥವಾ ಹೃದಯಾಘಾತದ ಕಾಯಿಲೆ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಬೇಕಾಗುತ್ತೆ. ಇವತ್ತು ಭಾರತ ದೇಶ ಅಧಿಕ ರಕ್ತದ ಒತ್ತಡದ ಕಾಯಿಲೆ ಆಗಿದೆ. ಅದರಿಂದ ಇವತ್ತು ಜೀವನ ಶೈಲಿ ಬದಲಾದ ಹಿನ್ನೆಲೆಯಲ್ಲಿ ಇವತ್ತು ಇದೆಲ್ಲ ಜಾಸ್ತಿ ಆಗಿದೆ. ಅದರಿಂದ ನೆಮ್ಮದಿ ಬಹಳ ಮುಖ್ಯ. ಎಸ್, ನಿಮ್ಮಿಬ್ಬರ ಒಡನಾಟ ಹೇಗೆ ಸರ್? ಏನ್ ಶುರು ಆಯ್ತು? ಯಾವ ತರದು? ಇಲ್ಲ, ಐ ನೋ ಹಿಮ್ ಫಾರ್ ದ ಲಾಸ್ಟ್ 15-20 years. ಸರಿ. ಲಾಸ್ಟ್ ಈ ಕೋವಿಡ್ ಪೀರಿಯಡ್ ನಂತೂ ಪರಸ್ಪರ ಮೀಟ್ ಮಾಡ್ತಾ ಇದ್ವಿ. Yes, done a human service by guiding us during the COVID period. Yes. Tumba, his advice was taken by the government. Vaccination agirli, lab test agirli. He was the force behind that. Rinda, I know him closely then. So interesting, sir. Thank you so much. Shok bani bada khushi ಆಯ್ತು. Thank you. Bani please. Thank you. ಸರ್, ನಿಮ್ಮ ಇಡೀ ಜೀವನವನ್ನ ರಿವೈಂಡ್ ಮಾಡಿ ತೋರ್ಸಕ್ ಪ್ರಯತ್ನ ಪಟ್ಟಿದ್ದೀವಿ. ನಿಮ್ಗೆ ಏನ್ ಅನಿಸ್ತು ಓವರ್ ಆಲ್? ಮೊದಲನೇದಾಗಿ ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮ್ ಏನಿದೆ, ತಮ್ಮನ್ನ ಮತ್ತು ತಮ್ಮ ತಂಡವನ್ನ ತುಂಬು ಹೃದಯದಿಂದ ಅಭಿನಂದಿಸ್ತೇನೆ ಮತ್ತು ಧನ್ಯವಾದನೆ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಸರ್, ನಮ್ಮ ಸಂಚಿಕೆಯ ಕೊನೆ ಹಂತ ನಿಮ್ಗೆ ಗೊತ್ತೇ ಇದೆ. ನಾವು ಕೇಳುತ್ತಾ ಅದೇ 3 ಪ್ರಶ್ನೆಗಳು. ಸಾರಿ ಕೇಳಬೇಕು ಅಂದ್ರೆ ಯಾರಿಗೆ ಕೇಳ್ತೀರಾ? ನಾವು ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ಎಷ್ಟೋ ಸರಿ ಕಾರ್ಯದ ಒತ್ತಡ, ಕೆಲಸದ ಒತ್ತಡದಿಂದ ನಮ್ಮಿಂದ ಯಾರಿಗಾದ್ರೂ ಮನಸ್ಸಿಗೆ ನೋವಾಗಿದ್ರೆ, ಆಸ್ಪತ್ರೆ ಒಳಗಾಗ್ಬೋದು, ಆಸ್ಪತ್ರೆ ಹೊರಗೆ ಆಗ್ಬೋದು, ನಾವು ಅಂಥವ್ರಿಗೆ ಸಾರಿ ಕೇಳಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾನು ಸಾರಿ ನಮ್ಮ ಶ್ರೀಮತಿಯವರಿಗೆ ಕೇಳಬೇಕು ಅನ್ಸುತ್ತೆ. ಯಾಕೆಂದರೆ ನಾನು ಅವರಿಗೆ ನಿಜವಾಗ್ಲೂ ಟೈಮ್ ಕೊಡೋಕ್ಕಾಗಿಲ್ಲ. ಅದು ನಿರ್ದೇಶಕರಾದ ಮೇಲಂತೂ ಎಲ್ಲೂ ಹೊರಗಡೆ ಹೋಗೋಕ್ಕಾಗಿಲ್ಲ. ಅವರಿಗೆ ಎಲ್ಲ ರೀತಿಯ ಭಾರವನ್ನು ಹೊರಿಸಿದ್ದೇವೆ. ಬಹುಶಃ ಅವರು ಜೀವನದಲ್ಲಿ ಸುಖನೇ ಪಟ್ಟಿಲ್ಲ, ಟೈಮ್ ಕೊಡೋಕ್ಕಾಗಿಲ್ಲ ನನಗೆ. ಅದರಿಂದ ಅವ್ರನ್ನ ಸಾರಿ ಅಂತಲೇ ಕೇಳಬೇಕಾಗುತ್ತೆ. ಇನ್ನೊಂದು ಅಂದರೆ, ವೈದ್ಯರು ಅಂದರೆ ಏನು, ಅವರು ಜಾದುಗಾರರಲ್ಲ, ವೈದ್ಯರು ಅಂದರೆ ದೇವತೆಗಳಲ್ಲ. ನಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಿ ರೋಗಿ ಉಳಿದೇ ಇದ್ದರೆ ನಾವು ಜವಾಬ್ದಾರರಲ್ಲ. ಅಂಥ ಕುಟುಂಬಗಳಿಗೂ ಕೂಡ ನಾವು ಸಾರಿ ಕೇಳಬೇಕಾಗುತ್ತೆ. ಸೋ ವೆಲ್ ಸರ್. ಅಂಡ್ ಥ್ಯಾಂಕ್ಸ್ ಹೇಳೋದಾಗಿದ್ರೆ ಈ ಕ್ಷಣದಲ್ಲಿ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ? ಮೊದಲು ಥ್ಯಾಂಕ್ಸ್ ಹೇಳಬೇಕಾಗಿದ್ದು ನಮ್ಮ ತಂದೆ ತಾಯಿಗಳಿಗೆ, ಅತ್ತೆ ಮಾವಂದಿರಿಗೆ ಮತ್ತು ನಮ್ಮ ಶ್ರೀಮತಿಯವರಿಗೆ, ನಮ್ಮ ಮಕ್ಕಳಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಮತ್ತು ಈ ಸಾಧನೆ ಮಾಡಲಿಕ್ಕೆ ಈ ಸರ್ಕಾರ ಸ್ವಾಯತ್ತ ಸಂಸ್ಥೆಯನ್ನು ಪಂಚತಾರ ಖಾಸಗಿ ಆಸ್ಪತ್ರೆ ಮಟ್ಟಕ್ಕೆ ನಾನು ಬೆಳೆಸಿ ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ತೋರಿಸ್ಬೇಕು ಅಂತ. ಸೊ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಯದೇವ ಹೃದ್ರೋಗ ಸಂಸ್ಥೆಗೆ ಮತ್ತು ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಲಕ್ಷಾಂತರ ರೋಗಿಗಳಿಗೆ ನಾನು ಅವ್ರಿಗೆ ಥ್ಯಾಂಕ್ಸ್ ಅನ್ನು ಹೇಳಬೇಕಾಗುತ್ತೆ. ಇದು ಬಹಳ ಮುಖ್ಯ. ಮತ್ತು ನಾನು ಬಂದಂಥ ದಾರಿಯಲ್ಲಿ ಬಂದಂಥ ಸರ್ಕಾರಕ್ಕೆ ಕೂಡ ನಾನು ನನ್ನ ಥ್ಯಾಂಕ್ಸು, ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಸುಮಾರು 7 ಜನ ಮುಖ್ಯಮಂತ್ರಿಗಳ ಜೊತೆ ನಾನು ಕೆಲಸ ಮಾಡಿದ್ದೇನೆ. ಇವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಈ ಪ್ರಯಾಣದಲ್ಲಿ ನಮ್ಮನ್ನು ಟೀಕೆ ಮಾಡಿದವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏಕೆಂದರೆ ಬಹುಶಃ ಅವರು ಹೆಚ್ಚು ಪಾಠ ಕಲಿಸ್ತಾರೆ. ಸೊ ಇಷ್ಟು ಹೇಳಿ ಇವತ್ತು ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. ಇದೊಂದು ನಿಜವಾಗ್ಲೂ ಯುನೀಕ್ ಪ್ರೋಗ್ರಾಮ್ ಅಂತ ಹೇಳಬೇಕಾಗುತ್ತೆ. ಬಹಳ ಸಂತೋಷ ಆಗಿದೆ ನನಗೆ. ಥ್ಯಾಂಕ್ ಯು ಸರ್. ಕೊನೆ ಪ್ರಶ್ನೆ, ಏನಾದ್ರು ಕನ್ಫೆಷನ್ ಇದೆಯಾ? ಪಾಪಪ್ರಿಗೆ ಏನಾದ್ರು ಕಾಡ್ತಿದ್ಯಾ? ಏನಾದ್ರು ಹೇಳ್ಕೋಬೇಕು ಅನ್ನಿಸ್ತಾ ಇದೆಯಾ? ಇಲ್ಲ, ನನಗೆ ಆ ಥರದ್ದು ಯಾವುದೋ ರಿಗ್ರೆಟ್ ಇಲ್ಲ. ಬಟ್ ಬಹಳ ಹಳೆಯ ಘಟನೆ, ಡಾಕ್ಟರ್ ಮಂಜುನಾಥ್ ಅವರು ಮುನ್ನಾಭಾಯ್ ಮಂಜುನಾಥ್ ಅನ್ನೋ ಒಂದು ಆರ್ಟಿಕಲ್ ಬರೆದಿದ್ರು. ಬಹಳ ಮನಸ್ಸಿಗೆ ನೋವಾಯಿತು. ಆದರೂ ಕೂಡ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಲೆ ನನ್ನ ಕೆಲಸದಲ್ಲಿ ನಾನು ಮಗ್ನನಾಗಿ ಕೆಲಸ ಮಾಡಿದೆ. ಇವತ್ತು ನನ್ನನ್ನು ಇದು ಸಂತೋಷ ಆಗುತ್ತೆ. ಟೀಕೆ ಮಾಡಿದಂಥವರು ನನಗೆ ಅಭಿಮಾನಿಗಳಾಗಿದ್ದಾರೆ. ಅದು ಬಹಳ ಖುಷಿ. ಹಾಗೆ ಆಗುತ್ತೆ ಸರ್. ಕರೆಕ್ಟ್, ನೀವು ಹೇಳ್ತಿರೋದು ಸರ್. ಬಹಳ ಖುಷಿ ಆಯ್ತು. ಒಂದು ನಿಮ್ಮ ಸಾಧನೆ, ಇನ್ನೊಂದು ನಿಮ್ಮ ಮಾತುಗಳು, ನೀವು ಹೇಳಿದಂತ ನೀತಿ ಪಾಠಗಳು ಎಲ್ಲವೂ ಖುಷಿ ಕೊಟ್ಟಿದೆ. ನಿಮಗೆ ನಮ್ಮ ಸ್ಪಾನ್ಸರ್ಸ್ ಕೆಲವು ಗಿಫ್ಟ್ ಕಳಿಸಿದ್ದಾರೆ. ಪರಿಶ್ರಮ ನೀಟ್ ಅಕಾಡೆಮಿ ಅವ್ರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್, ಟರ್ಬೋ ಸ್ಟೀಲ್ ಅವರು ಈ ಗಿಫ್ಟ್ ಅನ್ನು ನಿಮಗೆ ಕಳಿಸಿದ್ದಾರೆ. ಸೈಕಲ್ ಬ್ರ್ಯಾಂಡ್ ಪ್ಯೂರ್ ಅಗರ್ಬತ್ತಿ ಅವರ ಗಿಫ್ಟ್ ಹ್ಯಾಂಪರ್ ನಿಮಗಾಗಿ. ಅಗರ್ಬತ್ತಿ ಅಂದ್ರೆ ಸೈಕಲ್ ಅವರು ಈಗ ಹೊಸದಾಗಿ ಅಗರ್ಬತ್ತಿಯಲ್ಲೇ ಮಾಡಿರುವಂತಹ ಪೇಂಟಿಂಗ್ಸ್ ನ ನಮ್ಮ ಅತಿಥಿಗಳಿಗೆ ಪ್ರತಿ ವಾರ ಕೊಡ್ತಾ ಇದ್ದಾರೆ. ನಿಮ್ಮ ಪೇಂಟಿಂಗ್ ಹೇಗೆ ಬಂದಿದೆ ನೋಡೋಣ ಪ್ಲೀಸ್.
ಡಾಕ್ಟರ್ ಮಂಜುನಾಥ್ ಅವರ ಪೇಂಟಿಂಗ್ ಅಗರಬತ್ತಿಯಿಂದ ಮಾಡಲಾಗಿದೆ. ಥ್ಯಾಂಕ್ ಯು ಸೈಕಲ್ ಬ್ರ್ಯಾಂಡ್. ಅಮೃತ್ ಮೋನಿ ಅವರು ಇದನ್ನು ಕಳಿಸ್ಕೊಟ್ಟಿದ್ದಾರೆ. GRB ಅವರು ಕಳಿಸ್ಕೊಟ್ಟಿರುವಂತ ಗಿಫ್ಟ್ ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂ ಅವರು ಮೇಡಮ್ ಅವರು ಕಳಿಸ್ಕೊಟ್ಟಿರೋದು. ಮೇಡಮ್ ನಿಮ್ ತಲುಪುತ್ತೆ. ಓಕೆ, ಫ್ಯಾಮಿಲಿ ಫೋಟೋ ಸಮಯ. ಫ್ಯಾಮಿಲಿ ಅವರು ಎಲ್ಲರೂ ಬರ್ಬೇಕು ಪ್ಲೀಸ್, ಬನ್ನಿ. Thank you all, thank you all, thank you so much. Sir, special thanks, Manjunath sir. Thank you so much, thank you all. ಡಾಕ್ಟರ್ CN ಮಂಜುನಾಥ್ ಅವರ ಕಡೆಯಿಂದ ನಿಪಾನ್ ಬ್ಲಾಬಿಗೆ ಸಿಗ್ತಾ ಇದೆ ಬ್ಯೂಟಿಫುಲ್ ಆಟೋಗ್ರಾಫ್. ಹೃದಯವಂತ ಹೃದಯ ತಜ್ಞ ಡಾಕ್ಟರ್ ಮಂಜುನಾಥ್ ಅವರ ಜೀವನದ ಎಲ್ಲಾ ಶಕ್ತಿಗಳು ಸೇರಿ ಈ ಫ್ಯಾಮಿಲಿ ಫೋಟೋ ಸಿಕ್ಕಿದೆ. ಇದು ಸೇರುತ್ತೆ ನಮ್ಮ ನಿಪಾನ್ ಪೇಂಟ್ ವಾಲ್ ಆಫ್ ಫೇಮ್ಗೆ. ರೈಟ್, ಈ ಸಂಚಿಕೆ ನೋಡಿದಾಗ ನಿಮಗೆ ಅರ್ಥ ಆಗಿರುತ್ತೆ, ನಮ್ಮ ಇಡೀ ಜೀವನಕ್ಕೆ ಏನೋ ಒಂದು ಹಿನ್ನೆಲೆ ಸಂಗೀತ ರೀ ರೆಕಾರ್ಡಿಂಗ್ ಅಂತಿದ್ರೆ ಅದು ಲಬ್ ಡಬ್ ಅನ್ನೋ ಈ ಶಬ್ದ ಅಷ್ಟೇ. ನಮ್ಮ ಜೀವನದಲ್ಲಿ ನಾವು ಹುಟ್ಟಿದಾಗಿಂದ ಕೊನೆಯವರೆಗೂ ನಮಗಿರುವಂತ ಏಕೈಕ ವಾಹನ ನಮ್ಮ ದೇಹ. ಆ ದೇಹವನ್ನ ಆರೋಗ್ಯವಾಗಿ ನೋಡ್ಕೊಳ್ಳಿ. This is Nippon Paints Weekend with Ramesh Season 5, co-powered by Amrit Noni Gastron, special partner Parishrama Neat Academy, GRB Tupa, Cadbury's Gems, Sudarshan Silks Malleshwaram, prayer partner Cycle Pure Agarbattis, steel partner Turbo Steel, LPS TMT Bar, digital streaming partner Z5. See you soon.